ಎಂದು ಆನಂದ ನನ್ನೇಸು ನೀಡುವ ಲೋಕದ ಜ್ಯೋತಿಯು ಈ ನಾಮರ ನಿನ್ನೆದೆಗೆ ಯೇಸುವೇ ಸ್ತೋತ್ರ, ನಿಮ್ಮನ್ನೇ ಆರಾಧಿಸ್ತೇವೆ. ಈ ವರ್ಷದ ಒಂದು ಕೊನೆಯ 2 ತಿಂಗಳಿಗೆ ಬಂದಿರುವಾಗ ಈ ಒಂದು ಹೊಸ ಸರಣಿಯನ್ನು ನಾನು ಪ್ರಾರಂಭಿಸೋದಕ್ಕೆ ಬಯಸ್ತಾ ಇದ್ದೇನೆ. ಈ ಸರಣಿ ಅಂದ್ರೆ ಯೇಸು ಸ್ವಾಮಿ ಯಾರಾಗಿದ್ದಾರೆ. ನಿಜವಾಗಿಯೂ ಯೇಸು ಸ್ವಾಮಿಯು ತನ್ನನ್ನು ಕುರಿತು ಏನೆಂಬುದಾಗಿ ಅವ್ರು ಹೇಳ್ಕೊಂಡ್ರು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಕೆಲವು ವಾರಗಳನ್ನ ನಾನು ನಿಮ್ಮ ಮುಂದೆ ಇಡಲು ಬಯಸ್ತೇನೆ. ಅದರ ಉದ್ದೇಶ ಏನಂದ್ರೆ, ಕ್ರಿಸ್ಮಸ್ ನಡೀತಾ ಇರ್ಬೇಕಂದ್ರೆ ನಮ್ಮೆಲ್ಲರ ಗಮನ ಯಾರ ಕಡೆ ಇರುತ್ತೆ? ಯೇಸುನ ಕಡೆಗಿರುತ್ತೆ. ಓಕೆ, ಯೋಹನನ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಯಾರೆಂಬುದಾಗಿ ತನ್ನನ್ನು ತಾನೇ ಪರಿಚಯ ಮಾಡ್ಕೊಂಡ್ರು. ಯಾವ ರೀತಿಯಾಗಿ ತನ್ನ ತಾವೇ ಪರಿಚಯ ಮಾಡ್ಕೊಂಡ್ರು? ಕೆಲವು ಸ್ಥಳಗಳಲ್ಲಿ ನಾನೇ ಜೀವದ ರೊಟ್ಟಿ, ಕೆಲ ಒಂದು ಭಾಗ ನಾನೇ ಜೀವದ ಜಲ, ನಾನೇ ಒಳ್ಳೆಯ ಕುರುಬನು, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ ತನ್ನನ್ನು ತಾನೇ ಪರಿಚಯಿಸ್ಕೊಂಡ್ರು. ಆ ಒಂದು ಸಂಗತಿಗಳನ್ನ ಯೇಸು ಯಾರೆಂಬುದಾಗಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ ಈ ಒಂದು ಸಂದರ್ಭದಲ್ಲಿ ಎಂಬುದಾಗಿ ನಾನು ನಿಮ್ಮನ್ನ ಪ್ರೋತ್ಸಾಹಿಸಲು ಬಯಸ್ತೇನೆ. ಒಂದು ಪ್ರಶ್ನೆ ಕೇಳಕ್ಕೆ ನಾನು ಬಯಸ್ತೇನೆ ನಿಮ್ಮೆಲ್ಲರೂ ಕೂಡ. ನಿಮ್ಮ ಜೀವನದ ಗುರಿ ಏನು? ನಿಮ್ಮ ಜೀವನದ ಬಯಕೆ ಏನು? ನಿಮ್ಮ ಜೀವನದ ಆಸೆ ಏನು? ಯಾವುದರಿಂದ ನೀವು ಓಡ್ತಾ ಇದ್ದೀರಾ? ಯಾವುದಕ್ಕೋಸ್ಕರ ನೀವು ಪ್ರಯಾಸ ಪಡ್ತಾ ಇದ್ದೀರಾ? ಏನಾದ್ರು ಆಸೆಗಳಿದೆಯಾ ನಿಮಗೆ? ಬಯಕೆಗಳಿದೆಯಾ? ಗುರಿ ಇದೆಯಾ? ಯಾವುದರಿಂದ ನೀವು ಓಡ್ತಾ ಇದ್ದೀರಾ? ಯಾವುದಕ್ಕೋಸ್ಕರ ಓಡ್ತಾ ಇದ್ದೀರಾ? ಎಷ್ಟು ಶ್ರಮೆ ಪಡ್ತಾ ಇದ್ದೀರಾ? ಊಹಿಸ್ಕೊಳ್ಳಿ, ನೀವೇನೆಲ್ಲ ನಮ್ಮ ಜೀವನದಲ್ಲಿ ಆಗ್ಬೇಕೆಂಬುದಾಗಿ ಕಷ್ಟಪಡ್ತಾ ಇದ್ದರೋ, ಶ್ರಮಿಸ್ತಾ ಇದ್ದರೋ, ಓಡ್ತಾ ಇದ್ದರೋ ಅದು ನಿಮ್ಗೆ ಸಿಕ್ತು ಅಂತ ಅನ್ಕೊಳ್ಳಿ. ಏನ್ ಸಾಧನೆ ಮಾಡ್ತೀರಾ ಅವಾಗ? ಏನ್ ಸಾಧಿಸ್ಬಿಡ್ತೀರಾ? ಓಕೆ, ಅನೇಕರು ತಮ್ಮ ಜೀವನದಲ್ಲಿ ಪ್ರಯಾಸ ಪಡ್ತಾ ಇದ್ದಾರೆ, ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ. ವಿಶ್ರಮ ಇಲ್ಲದೆ, ರಜಗಳಿಲ್ಲದೆ, ಬಹಳ ಚಿಂತೆಯಿಂದ, ಗಾಬರಿಯಿಂದ ಪ್ರಯಾಸ ಪಡ್ತಾ ಇದ್ದಾರೆ. ಆ ಸಂಗತಿಗಳನ್ನ ಸಾಧನೆ ಮಾಡಿದ್ರೆ ಅವ್ರಿಗೆ ಗೌರವ ಬರುತ್ತೆ, ಘನತೆ ಬರುತ್ತೆ, ನಾನು ಯಾರೆಂಬುದಾಗಿ ಎಲ್ಲ ತೋರಿಸ್ಕೊಳ್ತೇನೆ. ಅಥವಾ ಜೀವನದಲ್ಲಿ ಒಂದು ಭದ್ರತೆ ಅಂತ ಬರುತ್ತೆ. ನಾಳೆ ನಾನ್ ಸತ್ರು ಕೂಡ ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು, ಆ ರೀತಿ ಭದ್ರತೆಗೋಸ್ಕರ ಜನರು ಪ್ರಯಾಸ ಪಡ್ತಾ ಇದ್ದಾರೆ. ಆ ರೀತಿಯಾಗಿ ನೀವು ಎಷ್ಟು ಜನ ಇಂಥ ಜನರನ್ನ ಭೇಟಿ ಆಗಿದ್ದೀರಾ ನಂಗೆ ಗೊತ್ತಿಲ್ಲ. ಜೀವನದೆಲ್ಲ ಸಾಧಿಸಿರತಕ್ಕಂಥ ಜನರನ್ನ ಭೇಟಿ ಆಗಿದ್ದೀರಾ? ಹೈ ಪೊಸಿಷನ್ ಇರತಕ್ಕಂಥ ಜನರನ್ನ ಅವ್ರ ಹತ್ರ ಕೂತ್ಕೊಂಡು ನೀವು ಮಾತಾಡಿ. ಹೇಗಿದೆ, ಇಷ್ಟು ನೀವು ಸಾಧನೆ ಮಾಡಿದ್ರ ನಿಮ್ಮ ಜೀವನದಲ್ಲಿ? ಕಂಪನಿ CEO ಆಗಿದ್ದೀರಾ, ಅಥವಾ ಕಮಿಷನರ್ ಆಗಿದ್ದೀರಾ, ಅಥವಾ IAS ಆಫೀಸರ್ ಆಗಿದ್ದೀರಾ? ಅಂಥವ್ರ ಜೊತೆ ಕೂತ್ಕೊಂಡು ಮಾತಾಡಿ ನೋಡಿ, ಈಗ ಹೇಗೆ ಅನ್ನಿಸ್ತಾ ಇದೆ ಎಂಬುದಾಗಿ. ಅವರ ಒಂದು ಮಾತುಗಳು ಏನಾಗುತ್ತೆ ಎಂಬುದಾಗಿ ನಿಮ್ಗೆ ಅರ್ಥ ಆಗುತ್ತೆ. ಸತ್ಯವೇದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಬಹಳ ಚಿಕ್ಕ ವಯಸ್ಸಿನಲ್ಲೇ ಜೀವನದಲ್ಲಿ ಬಹಳ ದೊಡ್ಡ ಸಾಧನೆಗಳನ್ನ ಮಾಡ್ಬಿಟ್ಟಿದ್ರು. ವಿದ್ಯಾಭ್ಯಾಸ ಇರ್ಬೋದು, ಹಣಕಾಸು ಇರ್ಬೋದು, ಹುಟ್ಟಿದ್ದ ಶ್ರೀಮಂತ ಕುಟುಂಬದಲ್ಲಿ ಒಳ್ಳೆಯ ಡಿಗ್ರಿಗಳನ್ನ ಪಡೆದುಕೊಂಡಂತ ವ್ಯಕ್ತಿ, ಆ ದಿನಗಳಲ್ಲಿ ಅಧಿಕಾರವನ್ನ ಪಡೆದುಕೊಂಡಂತ ವ್ಯಕ್ತಿ, ಅಧಿಕಾರದ ಸ್ಥಾನದಲ್ಲಿ ಇದ್ದಂತ ವ್ಯಕ್ತಿ. ಆತ ವ್ಯಕ್ತಿ ಹತ್ರ ಹೋಗಿ ನೀವು ಕೇಳಿದ್ರೆ ಏನ್ ಅನ್ನಿಸ್ತದೆ ನಿಮಗೆ ಎಂಬುದಾಗಿ ಫಿಲಿಪ್ಪಿನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ, ಅಷ್ಟು ಓದಕ್ಕೆ ಸಮಯ ಇಲ್ಲ ನನಗೆ, ಬಟ್ ನೀವು ಓದ್ಕೊಳ್ಳಿ ಆಮೇಲೆ. 3ನೇ ಅಧ್ಯಾಯ ಪ್ರಾಬ್ಲಿ 14ರಿಂದ ನೀವು ಓದಕ್ಕೆ ಗೊತ್ತಾಗುತ್ತೆ. ಪೌಲನು ಚಿಕ್ಕ ವಯಸ್ಸಿನಲ್ಲಿ ತನ್ನ ಜೀವನದಲ್ಲಿ ಮಹಾ ಯಶಸ್ವಿನ ಸಾಧನೆ ಮಾಡಿದ್ದ. ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ದ. ಅನೇಕರು ಅನ್ಕೊಳ್ತೇವೆ, ಒಳ್ಳೆ ಕುಟುಂಬದಲ್ಲಿ ಹುಟ್ಟಿದೆ, ಚೆನ್ನಾಗಿರೋದಲ್ಲ, ಯಾಕೆ ಇಂಥ ಕುಟುಂಬದಲ್ಲಿ ಹುಟ್ಟಿದೆ ಅಂತ ಕೂಡ ಅನ್ಕೋಬಹುದು. ಇದು ಬಹಳ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ ಆತನು. ಉತ್ತಮವಾದ ಕಾಲೇಜ್ಗೆ ಹೋದಂತ ವ್ಯಕ್ತಿ. ಆ ದಿನಗಳಲ್ಲಿ ಟಾಪ್ ಕಾಲೇಜ್, ಟಾಪ್ ಪ್ರೊಫೆಸರ್ ಗಮ್ಯಾಲಿಯಲ್ ಎಂಬುದಾಗಿ ಅವ್ರ ಕೆಳಗೆ ಹೋದಂತ ವ್ಯಕ್ತಿ. ಆದ್ರೆ ಸೆನೆಡ್ರನ್ ಮೆಂಬರ್, ಸೆನೆಡ್ರನ್ ಸಭಾಮಂದಿರದಲ್ಲಿ ಅಧಿಕಾರವುಳ್ಳ ಸ್ಥಾನ, ಸಮಾಜದಲ್ಲಿ ಗೌರವ, ಘನತೆ. ಅದಕ್ಕಿಂತ ಹೆಚ್ಚಾಗಿ ಈ ಆಲ್ಸೋ ಹ್ಯಾಡ್ ಅ ರೋಮನ್ ಸಿಟಿಸನ್ಶಿಪ್. ಇವತ್ತೆಲ್ಲರೂ ಕೂಡ UK ಪಾಸ್ಪೋರ್ಟ್, US ಪಾಸ್ಪೋರ್ಟ್ ಕೊಂಡ್ರೆ ಹೆಂಗಿರ್ತಾರೆ ಗೊತ್ತಪ್ಪಿ, ರೆಡ್ ಕಲರ್ ಪಾಸ್ಪೋರ್ಟ್ಸ್. ಆ ರೀತಿ ಆ ದಿನಗಳಲ್ಲಿ ರೋಮನ್ ಸಿಟಿಸನ್ಶಿಪ್ ಅನ್ನೋದು ಬಹಳ ಒಂದು ಯೋಗ್ಯಕರವಾದಂತ ಸಾಧನೆ. ಅದು ರೋಮನ್ ಸಿಟಿಸನ್ಶಿಪ್ ಕೂಡ ಇತ್ತು ಅವರಿಗೆ. ಅಷ್ಟೆಲ್ಲ ಇದ್ರೂ ಕೂಡ ಕೊನೆಯದಾಗ ಪೌಲ್ ಹೇಳ್ತಾ ಇದ್ದಾನೆ, ಯೇಸು ಸ್ವಾಮಿ ಮುಂದೆ, ಆತನನ್ನ ತಿಳಿದುಕೊಳ್ಳುವುದರ ಮುಂದೆ, ಆತನ ಪ್ರೀತಿಯ ಮುಂದೆ
ಎಲ್ಲವೂ ಕೂಡ ಬರೀ ಶೂನ್ಯ, ಕಸ, ಕಸದ ಸಮಾನದಲ್ಲಿ. ಏಕೆಂದ್ರೆ ನಾವು ಹುಡುಕುತ್ತಿರುವ ಪ್ರೀತಿ, ನಾವು ಹುಡುಕುತ್ತಿರುವ ಸಮಾಧಾನ, ನಾವು ಹುಡುಕುತ್ತಿರುವ ಭದ್ರತೆ ಇವೆಲ್ಲವೂ ಕೂಡ ಹಣ, ಕಾಸು, ಪದವಿ, ಸ್ಥಾನ, ಮಾನ ಈ ಲೋಕದಲ್ಲಿ ಸಿಗೋದಿಲ್ಲ. ಅವೆಲ್ಲ ಇರೋತಕ್ಕಂಥ ಜನರ ಹತ್ರ ಹೋಗಿ ಮಾತಾಡಿ, ಅವ್ರಿಗೆ ಇನ್ನೂ ಭಯ ಇದೆ, ಅವ್ರಿಗೆ ಇನ್ನೂ ಕಳವಳ ಇದೆ, ಅವ್ರಿಗೆ ನಾಳೆ ದಿನ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅವರು ಸಾಯುವಾಗ ಶೂನ್ಯವಾಗಿ ಸಾಯ್ತಾ ಇದ್ದಾರೆ. ಸೊ ನಾವು ಯಾವ್ದ್ರಿಂದ ಓಡ್ತಾ ಇದ್ದೇವೆ ಅನ್ನೋದನ್ನ ಬಗ್ಗೆ ಈ ಸಂಜೆ ವೇಳೆ, ಈ ಒಂದು ಮುಂಜಾನೆ ವೇಳೆಯಲ್ಲಿ ನಾವೆಲ್ಲ ಕೂಡ ಯೋಚನೆ ಮಾಡಬೇಕಾಗಿರೋ ವಿಷಯವಾಗಿದೆ. ಈ ಒಂದು ಕಾಲದಲ್ಲಿ ಕಳೆದ ನೆಕ್ಸ್ಟ್ ಬರುವಂತ 2 ತಿಂಗಳಲ್ಲಿ ಯೇಸು ಸ್ವಾಮಿ ಬಗ್ಗೆ ನಾವು ಬಹಳ ಗಮನವಿಟ್ಟು ನಾವು ನೋಡೋಣ. ನಾವೆಲ್ಲರೂ ಕೂಡ ಯೇಸು ಸ್ವಾಮಿ ದೇವರಂತ ಒಪ್ಕೊಂಡಿದ್ದೇವೆ, ರಕ್ಷಣೆ ಹೊಂದಿದ್ದೇವೆ, ಸಭೆಗೆ ಬರ್ತಾ ಇದ್ದೇವೆ, ಅಷ್ಟರಲ್ಲೇ ನಾವು ಸೀಮಿತರಾಗ್ತೇವೆ. ಯೇಸು ಸ್ವಾಮಿ ದೇವರಂತ ಅರ್ಥ ಆಯ್ತಪ್ಪ, ನನಗೆ ರಕ್ಷಣೆ ಹೊಂದಿದ್ದೀನಿ, ವೆರಿ ಗುಡ್. ಸಭೆಗೆ ಸೇರ್ಕೊಂಡಿದ್ದೀನಿ, ಟೈಮಿಗೆ ಬರ್ತೀನಿ ಇಲ್ಲೋ ಗೊತ್ತಿಲ್ಲ, ರೆಗ್ಯುಲರ್ ಆಗಿ ಬರ್ತೀನಿ ಇಲ್ಲೋ ಗೊತ್ತಿಲ್ಲ, ಸೇವೆಯಲ್ಲಿ ಇದ್ದೀನಿ ಇಲ್ಲೋ ಗೊತ್ತಿಲ್ಲ, ಏನೋ ಕೊಡ್ತೀನಿ ಇಲ್ಲೋ ಅದೆಲ್ಲ ಗೊತ್ತಿಲ್ಲ, ಬಟ್ ನಾನು ರಕ್ಷಣೆ ಹೊಂದಿದ್ದೇನೆ, ಒಂದಿನ ಪರಲೋಕಕ್ಕೆ ಹೋಗ್ತೀನಿ ಎಂಬುದಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ. ದೇವರ ಸ್ತೋತ್ರ, ಹಲ್ಲೆಲೂಯ. ಅದಕ್ಕಿಂತ ಯೇಸು ಸ್ವಾಮಿ ಯಾರಂತ ನಿಮ್ಗೆ ಎಷ್ಟು ಜನ ಅರ್ಥ ಮಾಡ್ಕೊಂಡಿದ್ದೀರಾ? ಯೇಸು ಸ್ವಾಮಿಯನ್ನ ನಾವು ನಿಜವಾಗ್ಲೂ ಕೂಡ ವೈಯಕ್ತಿಕವಾಗಿ ನಾವು ಅರ್ಥ ಮಾಡ್ಕೊಂಡ್ರೆ 2 ವಿಷಯ ನಮ್ಮಲ್ಲಿ ನಡೀಬೇಕು. ಒಂದು, ಆತನ ಮೇಲೆ ಪ್ರೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗಬೇಕು. ಯೇಸು ಸ್ವಾಮಿಯನ್ನು ಯಾವಾಗ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ತೀರೋ, ಆತನ ಮೇಲೆ ಪ್ರೀತಿ ದಿನದಿಂದ ದಿನಕ್ಕೆ, ಅಂದ್ರೆ ನಿನ್ನೆಯಿಂದ ಇವತ್ತು ಯೇಸುವಿನ ಕಡೆಗೆ ನನ್ನ ಪ್ರೀತಿ ಹೆಚ್ಚಾಗಬೇಕು. ನಿಮ್ಮೆಲ್ಲರೂ ಕೇಳ್ತೀನಿ ಮುಂಜಾನೆ ವೇಳೆ, ಯೇಸು ಸ್ವಾಮಿಯ ಬಗ್ಗೆ ನಿಮ್ಮ ಪ್ರೀತಿ ಹೆಚ್ಚಾಗ್ತಾ ಇದೆಯಾ, ಕಡಿಮೆ ಆಗ್ತಾ ಇದೆಯಾ, ಬಿಸಿ ಆಗ್ತಾ ಇದೆಯಾ, ತಣ್ಣಗಾಗ್ತಾ ಇದೆಯಾ, ಅಥವಾ ನ್ಯೂಟ್ರಲ್ ಅಲ್ಲಿ ಇದೀನಿ ಫಸ್ಟ್ ಅಂತೀರಾ? ನ್ಯೂಟ್ರಲ್ ಆಗಿರೋಕೆ ಸಾಧ್ಯನೇ ಇಲ್ಲ ಆತ್ಮೀಯ ಜೀವನದಲ್ಲಿ. ಒಂದು ಬೆಳೀತಾ ಇರ್ತೀರಾ, ಇಲ್ಲ ಸಾಯ್ತಾ ಇರ್ತೀರಾ, ಎರಡೇ. ನಾನು ನ್ಯೂಟ್ರಲ್ ಆಗಿರ್ತೀನಿ, ಮೀಡಿಯಂ ಆಗಿರ್ತೀನಿ ಅಂದ್ರೆ ಆ ಒಂದು ಸ್ಥಾನ ಆತ್ಮೀಯ ಜೀವನದಲ್ಲಿ ಇರೋಕ್ಕೆ ಸ್ಥಾನ ಇಲ್ಲ. ಸೊ ಒಂದು, ಯೇಸು ಸ್ವಾಮಿ ಯಾವಾಗ ನಾವು ವೈಯಕ್ತಿಕವಾಗಿ ಪ್ರತಿದಿನ ಆತನ ಸನಿಹಕ್ಕೆ ಬರ್ತೇವೋ, ಆತನ ರುಚಿಸಿ ಅನುಭವಿಸ್ತೇವೋ, ಆತನ ಬಗ್ಗೆ ತಿಳಿದುಕೊಳ್ತೇವೋ, ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಆತನಿಗೆ ಪ್ರೀತಿ ಹೆಚ್ಚಾಗುತ್ತೆ. ಆತನ ದಯೆಯನ್ನ ನಾವು ಸ್ಮರಿಸುವಾಗ, ಕೃಪೆಯನ್ನ ಸ್ಮರಿಸುವಾಗ, ಪ್ರೀತಿ ನೆನಪು ಮಾಡಿಕೊಳ್ಳುವಾಗ, ಆತನ ಮಾಡಿದ ಉಪಕಾರ ನೆನೆಸಿಕೊಳ್ಳುವಾಗ, ಆತನ ಅದ್ಭುತಗಳನ್ನ ನೋಡುವಾಗ ಎಲ್ಲರಿಗೂ ಕೂಡ ನಮ್ಮ ಜೀವನದಲ್ಲಿ ಆತನ ಕುರಿತು ಪ್ರೀತಿ ಹೆಚ್ಚಾಗಲೇಬೇಕು. ನಾವೆಲ್ಲರೂ ಕೂಡ ಒಪ್ಕೊಳ್ಳೇಬೇಕಾಗುತ್ತೆ, ಯೇಸುವಿನ ಹಾಗೆ ಇನ್ನೊಬ್ಬ ವ್ಯಕ್ತಿ ಇಲ್ಲ. ನಮ್ಮನ್ನು ಕಾಪಾಡುವ ರೀತಿ, ಆತ ನಮ್ಮನ್ನು ಕಾಪಾಡುವ ರೀತಿಯಲ್ಲಿ ಯಾರು ಕೂಡ ನಮ್ಮನ್ನು ಕಾಪಾಡೋದಕ್ಕೆ ಸಾಧ್ಯವಿಲ್ಲ. ಆತ ನಮ್ಮನ್ನು ಪ್ರೀತಿಸುವ ಹಾಗೆ ಯಾರು ಕೂಡ ನಮ್ಮನ್ನು ಪ್ರೀತಿಸಲು ಸಾಧ್ಯ ಇಲ್ಲ ಎಂಬುದಾಗಿ ಎಲ್ಲರೂ ಕೂಡ ಖಂಡಿತವಾಗಿ ಹೇಳಕ್ಕೆ ಸಾಧ್ಯ. ಹಲ್ಲೆಲೂಯಾ. ಎರಡನೇದು, ಆತನ ಕುರಿತು ಭಯ ಕೂಡ ಬರಬೇಕು. ಯೇಸುವಿನ ಕುರಿತು ಏನ್ ಬರಬೇಕು? ಯಾಕಂದ್ರೆ ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಆತನ ಸಾಮಾನ್ಯವಾದ ದೇವರಲ್ಲ. ಆತನು ಇಡೀ ಲೋಕವನ್ನ ಸೃಷ್ಟಿ ಮಾಡಿದಂತ ದೇವರು. ಆತನ ನ್ಯಾಯಾಧಿಪತಿಯಾದ ದೇವರಾಗಿದ್ದಾನೆ. ಆತನ ದಹಿಸುವ ಅಗ್ನಿಯಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತಿನ ದಿನಗಳಲ್ಲಿ ಎಲ್ಲರೂ ಕೂಡ ದೇವ್ರ ಬಗ್ಗೆ ಪ್ರೀತಿ ಇದೆ, ಆದ್ರೆ ದೇವ್ರ ಬಗ್ಗೆ ಭಯ ಇಲ್ಲ. ಎಷ್ಟು ಜನ ಫಾಲೋ ಮಾಡ್ತಾ ಇದ್ದೀರಾ ಗೊತ್ತಿಲ್ಲ. ನೀವು ಯೂಟ್ಯೂಬ್ಗಳಲ್ಲಿ, ಇನ್ಸ್ಟಾಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಎಂಥವ್ರನ್ನ ಫಾಲೋ ಮಾಡ್ತಾ ಇದ್ದೀರಾ? ನೀವು ಯಾವಾಗಲೂ ಕೂಡ ನೀವೇನೇ ಮಾಡಿದ್ರೂ ಪರವಾಗಿಲ್ಲ, ಉರಿದುಂಬಿಸೋ ಬಗ್ಗೆ ಕೇಳ್ತಾ ಇದ್ದೀರಾ. ಬರೀ ಪ್ರೀತಿ ಬಗ್ಗೆ, ಕೃಪೆ ಬಗ್ಗೆ, ದಯೆ ಬಗ್ಗೆ, ಆಶೀರ್ವಾದ ಬಗ್ಗೆ, ಅದ್ಭುತಗಳ ಬಗ್ಗೆ, ಸ್ವಸ್ಥಗಳ ಬಗ್ಗೆ ಅಂಥವ್ರನ್ನ ನೋಡಿ ಲೈಕ್ ಮಾಡ್ಕೊಂಡು ಅದನ್ನೇ ನೋಡ್ಕೊಂಡಿದ್ದೀರಾ. ದೇವರ ಭಯದ ಬಗ್ಗೆ ಎಷ್ಟು ಜನ ಯೋಚನೆ ಮಾಡಿದ್ದೀರಾ? ಎಷ್ಟು ಜನಕ್ಕೆ ದೇವರ ಭಯ ಇದೆ ಇವತ್ತು? ಯಾವ ರೀತಿ ಅಂದ್ರೆ ನಾವು ಓದುವಂತ ವಾಕ್ಯಗಳು ಕೂಡ ನೋಡ್ತೇವೆ. ಯೇಸು ಸ್ವಾಮಿಯಿಂದ ಬಹಳಷ್ಟು ಜನ ಸಮೂಹ ಓಡ್ ಬರ್ತಾ ಇದ್ರು. ಯೇಸು ಸ್ವಾಮಿ ಎಲ್ಲಿ ಹೋದ್ರು ಕೂಡ ದೊಡ್ಡ ಜನ ಸಮೂಹ ಸೇರ್ಕೊಳ್ತಾ ಇತ್ತು. ಯಾಕೆ ಸೇರ್ಕೊಳ್ತಾ ಇದ್ರು? ಯೇಸು ಸ್ವಾಮಿ ಅದ್ಭುತಗಳು ಮಾಡ್ತಾ ಇದ್ರು. 2 ರೊಟ್ಟಿ 5 ಮೀನನ್ನ 5,000 ಜನಕ್ಕೆ ಹಂಚ್ಕೊಡ್ತಾ ಇರೋ ಅದ್ರ ಬಗ್ಗೆ ನಾನು ಹೇಳಕ್ ಬಯಸ್ತೇನೆ ಇರುವಂತ ಸಮಯದಲ್ಲಿ. ಕೆಲವು ಅದ್ರ ಬಗ್ಗೆ ಅಲ್ಲ, ಜಸ್ಟ್ ವಾಂಟ್ ಟು ಟಚ್ ದಟ್. ಸೊ ಜನ ಸಮೂಹ ಸೇರಿ ಬಂದಾಗ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ರು? ಆ ಜನ ಸಮೂಹಗಳನ್ನ ನೋಡಿ ಅವ್ರನ್ನ ಮೆಚ್ಚಿಸುವಂತ ಮಾತುಗಳು ಹೇಳ್ತಾ ಇದ್ರ, ಅಥವಾ ಜನ ಸಮೂಹಗಳನ್ನ ಸೇರ್ಸ್ಕೊಳ್ಳೋಕೆ ಉದ್ದೇಶದಿಂದ ಆತನು ದೇವ್ರ ವಾಕ್ಯ ಸಾರ್ತಾ ಇದ್ರ? ನಾನು ಹೇಳೋದ್ರಿಂದ ಜನರು ಮೆಚ್ಚಬೇಕು, ನನ್ನಿಂದ ಬರಬೇಕು ಅನ್ನೋ ಉದ್ದೇಶದಿಂದ ಯೇಸು ಸ್ವಾಮಿ ದೇವ್ರ ವಾಕ್ಯ ಹೇಳ್ತಾ ಇದ್ರ? ಇವತ್ತಿನ ದಿನ ಅದೇ ನೋಡ್ತೇವೆ. ಜನರು ಮಾಡುವಂತ ಪ್ರಸಂಗಗಳು, ಸಭೆಗಳಿಗೆ ನಡೆಯುವಂತ ಕಾರ್ಯಗಳು ಅವೆಲ್ಲ ಯಾವ ರೀತಿ ಇರ್ತವೆ? ಜನರನ್ನ ಸೇರಿಸ್ಕೊಳ್ಬೇಕು, ಅಟ್ರಾಕ್ಟ್. ವೆರಿ ಗುಡ್. ಅದು ರೋಮ ಸರ್ಕಾರದ ಟೆಕ್ನಾಲಜಿ ಕೂಡ ಅದೇ ಆಗಿತ್ತು, ಟೆಕ್ನಿಕ್. ರೋಮ ಸರ್ಕಾರವು ಏನ್ ಮಾಡ್ತಾರೆ ಅಂದ್ರೆ
ಜನರನ್ನ ಬ್ಯುಸಿಯಾಗಿಡಬೇಕು. ಆ ದಿನಗಳಲ್ಲಿ ವ್ಯವಸ್ಥೆ ಯಾವ ರೀತಿ ಅಂದ್ರೆ ಜನರನ್ನೆಲ್ಲನೂ ಕಂಟ್ರೋಲ್ ಮಾಡ್ಬೇಕಂದ್ರೆ ಈ ಕ್ರೈಮ್ಗಳಿಂದ ಅವರ ಹಿಂದೆ ಅವರ ವಿರುದ್ಧ ರಿವೋಲ್ಟ್ ಆಗೋದನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕಂದ್ರೆ ಜನರನ್ನೆಲ್ಲ ಬ್ಯುಸಿಯಾಗಿಡಬೇಕು. ಅವ್ರನ್ನೆಲ್ಲ ಬ್ಯುಸಿಯಾಗಿಡ್ಬೇಕಂದ್ರೆ ರೋಮ ಸರ್ಕಾರ ಸ್ಟ್ರಾಟಜಿ ಏನ್ ಗೊತ್ತಾ? ಒಂದು, ಊಟ ಕೊಡಿ ಅವರಿಗೆ. ಎರಡನೇದು, ಮನರಂಜನೆಯ ಕಾರ್ಯಕ್ರಮಗಳನ್ನ ಇಟ್ಬಿಡಿ ಅವರಿಗೆ. ನಾಟಕಗಳು, ಡ್ರಾಮಾಗಳು ಎಲ್ಲ ಇಟ್ಬಿಡಿ ಅವರಿಗೆ. ಸುಮಾರು ರೋಮ ಸರ್ಕಾರದಲ್ಲಿ ವರ್ಷಕ್ಕೆ 93 ದಿನಗಳು ಜನರಿಗೆ ರಜೆಗಳು, ಮನರಂಜನೆಯ ಕಾರ್ಯಕ್ರಮಗಳು. ಯಾರ ದುಡ್ಡು? ಸರ್ಕಾರದ ದುಡ್ಡೇ. ಬಟ್ ಅವ್ರ ಉದ್ದೇಶ ಏನು? ಹಂಗಾದರೆ ಮಾಡಿ ಈ ಜನರನ್ನ ಕಂಟ್ರೋಲ್ ಮಾಡಬೇಕು ಅಂತ. ಸೊ ಅವರ ಉದ್ದೇಶ ಏನು? ಜನರಿಗೆ ಮನರಂಜನೆ ಕೊಡಬೇಕು ಅಂತ. ಬಟ್ ದೇವರ ಮನರಂಜನೆಗೋಸ್ಕರ ಕರೆದಿಲ್ಲ, ದೇವರ ಸತ್ಯವನ್ನು ತಿಳಿಸೋಕೋಸ್ಕರ ನಮಗೆ ಕರೆದಿದ್ದಾರೆ. 1980ರಲ್ಲಿ US ಅಲ್ಲಿ ಬಹಳ ಒಂದು ಫೇಮಸ್ ಇವ್ಯಾಂಜಲಿಸ್ಟ್ ಇದ್ರು. ಆಕ್ಚುಲಿ ಟಿವಿ ಮುಖಾಂತರ, ದೂರದರ್ಶನದ ಮುಖಾಂತರ ಇವ್ಯಾಂಜಲಿಸಮ್ನ ಒಂದು ಲೆವೆಲ್ಗೆ ತಂದಂಥ ವ್ಯಕ್ತಿ ಅವರ ಹೊಸ ಜಿಮ್ ಬೇಕರ್ ಅಂತ. ಜನ ಕೇಳಿದ್ರೆ ಗೊತ್ತಿಲ್ಲ. ಅವ್ರ ಮಿನಿಸ್ಟ್ರಿ ಪ್ರೈಸ್ ದ ಲಾರ್ಡ್ ಅಂತ, PTL, ಬಹಳ ಫೇಮಸ್. ಲಕ್ಷಾಂತರ ಜನರು ಅವರ ಒಂದು ಸೇವೆಯಲ್ಲಿ ರಕ್ಷಣೆ ಹೊಂದ್ತಾ ಇದ್ರು. ಬಹಳಷ್ಟು ದುಡ್ಡು, ಬಹಳಷ್ಟು ಜನ, ಬಹಳ ಎತ್ತರವಾದ ಒಂದು ಸ್ಥಳಕ್ಕೆ ಬೆಳೆದಂಥ ವ್ಯಕ್ತಿ. ಆಮೇಲೆ ಒಂದಿನ ಶಾಕಿಂಗ್ ನ್ಯೂಸ್ ಏನಾಗುತ್ತೆ ಅಂದ್ರೆ, ಆತನು ಸೆಕ್ಷುವಲ್ ಸ್ಕ್ಯಾಂಡಲ್ಸ್, ಫೈನಾನ್ಷಿಯಲ್ ಸ್ಕ್ಯಾಂಡಲ್ಸ್, ಹಣಕಾಸಿನ ವಿಷಯದಲ್ಲಿ ಹಾಗೂ ಲೈಂಗಿಕ ಒಂದು ಸಮಸ್ಯೆಗಳಲ್ಲಿ ಸ್ಕ್ಯಾಂಡಲ್ಸ್ ನಡೆಯುತ್ತೆ. ಆಕ್ಚುಲಿ ಆತನೊಂದು ಟ್ರಯಲ್ ಕೋರ್ಟಲ್ಲಿ ಆತನ ಕೇಸ್ ಬಂದಾಗ CNN ಚಾನಲ್ ಪ್ರತಿದಿನ ಕೂಡ ಲೈವ್ ಬರ್ತಾ ಇತ್ತು. ಕೊನೆಗೆ ಈ ವಾಸ್ ಕನ್ವಿಕ್ಟೆಡ್ ಆಸ್ ಗಿಲ್ಟಿ. ಸುಮಾರು 20 ವರ್ಷಕ್ಕಿಂತ ಮೇಲಿಗೆ ಅದರ ಜೈಲಲ್ಲಿ ಆಗ್ತಾರೆ. ಆತನ ಪಾಸ್ಟರ್, ಅನ್ ಇವ್ಯಾಂಜಲಿಸ್ಟ್, ಫೇಮಸ್, ಶ್ರೀಮಂತನು, ಸಕ್ಸಸ್ಫುಲ್ ಅಂತ ಎಲ್ಲಿದ್ದಾರೆ ಈಗ? ಜೈಲಲ್ಲಿದ್ದಾರೆ. ಜೈಲಿರ್ಬೇಕಂದ್ರೆ ಇನ್ನೊಬ್ಬ ವ್ಯಕ್ತಿ ಒಂದು ಪುಸ್ತಕ ವ್ಯಕ್ತಿ ಓದ್ತಾ ಇದ್ದಾರೆ, ಜಾನ್ ಬೀವರ್ ಅಂತ ಅವ್ರ ಆಥರ್. ಪುಸ್ತಕದ ಹೆಸರು ಫಿಯರ್ ಆಫ್ ಗಾಡ್, ದೇವರ ಭಯ ಅಂತ. ಅದು ಹೋಗ್ಬೇಕಂದ್ರೆ ದೇವರ ಒಟ್ಟಿಗೆ ಮಾತನಾಡ್ತಾರೆ ಜೈಲಲ್ಲಿ. ಅವ್ರ ತಪ್ಪುಗಳನ್ನ ಅರಿವು ಉಂಟು ಮಾಡಿಸ್ತಾರೆ ದೇವರಿಗೆ. ಜೈಲಲ್ಲಿ ಈ ಪಾಸ್ಟರ್ ಮಾಡ್ತಾ ಇದ್ರೆ ಪಶ್ಚಾತ್ತಾಪ ಪಟ್ಟು ದೇವರ ಬಗ್ಗೆ ಒಟ್ಟಿಗೆ ತನ್ನ ಸಂಬಂಧವನ್ನ ಸರಿ ಮಾಡ್ಕೊಳ್ತಾ ಇದ್ದಾನೆ. ಈ ಜಿಮ್ ಬೇಕರ್ ಬಂದ್ಬಿಟ್ಟು ಜಾನ್ ಬೀವರ್ ಬುಕ್ ಓದಿದಾಗ ದೇವರು ಒಟ್ಟಿಗೆ ಮಾತನಾಡಿದ್ದಾರೆ. ಆ ಪುಸ್ತಕದಿಂದ ಆಶೀರ್ವಾದ ಹೊಂದಿರ್ತಾನೆ. ಅದಕ್ಕೆ ಜಿಮ್ ಬೇಕರ್ ಬಂದ್ಬಿಟ್ಟು ಜಾನ್ ಬೀವರ್ನ ಭೇಟಿ ಮಾಡ್ಬೇಕಂತ ಪರ್ಮಿಷನ್ ಕೇಳ್ಕೊಳ್ತಾನೆ. ಸೊ ಒಂದಿನ ಜಾನ್ ಬೀವರ್ ಬಂದ್ಬಿಟ್ಟು, ಜಿಮ್ ಬೇಕರ್ ಇಸ್ ವೆರಿ ಫೇಮಸ್, ಅದಕ್ಕೆ ಹೋಗಿ ಭೇಟಿ ಆಗೋಣ ಅಂತ ಇವನು ಹೋಗ್ತಾ ಇದ್ದಾನೆ. ಜಾನ್ ಬೀವರ್ ಬಂದ್ಬಿಟ್ಟು ಜಿಮ್ ಬೇಕರ್ನ ಎಲ್ಲಿ ಭೇಟಿ ಆಗ್ತಾರೆ? ಇಬ್ಬರು ಸೇವಕರು ಎಲ್ಲಿ ಮೀಟ್ ಆಗ್ತಾ ಇದ್ದಾರೆ? ಚರ್ಚಲ್ಲ. ಇಬ್ಬರು ಸೇವಕರು ಎಲ್ಲಿ ಮೀಟ್ ಆಗ್ತಾ ಇದ್ದಾರೆ? ಜೈಲಲ್ಲಿ ಮೀಟ್ ಆಗ್ತಾ ಇದ್ದಾರೆ. ಆಗ ಜಾನ್ ಬೀವರ್ ಬಂದ್ಬಿಟ್ಟು ಜಿಮ್ ಬೇಕರ್ ಹೇಳ್ತಾ ಇದ್ದಾರೆ, ಆಕ್ಚುಲಿ ಜೈಲ್ ಬಂದ್ಬಿಟ್ಟು ನಾನು ದೇವ್ರ ಕೊಟ್ಟ ಶಿಕ್ಷೆ ಅಂತ ಅನ್ಸ್ಕೊಳ್ತಾ ಇಲ್ಲ, ದೇವರ ದಯೆ ಅಂತ ಅನ್ಕೊಳ್ತಾ ಇದ್ದೇನೆ. ಯಾಕೆಂದ್ರೆ ನಾನು ಹಂಗೆ ಸೇವೆಯಲ್ಲಿ ಮುಂದುವರೆದು ಬಿಟ್ಟಿದ್ರೆ ನಾನು ನರಕಕ್ಕೆ ಹೋಗ್ತಾ ಇದ್ದೆ. ಬಟ್ ದೇವ್ರು ನನ್ನ ಜೈಲಿಗೆ ತಂದು ಪಶ್ಚಾತ್ತಾಪ ಮಾಡೋ ರೀತಿಯಲ್ಲಿ ಮತ್ತೆ ದೇವರೊಟ್ಟಿಗೆ ಸರಿ ಮಾಡ್ಕೊಳ್ಳೋ ರೀತಿಯಲ್ಲಿ ನನ್ನ ಸಂಬಂಧನ ಸರಿ ಮಾಡಿದ್ದಾನೆ ಎಂಬುದಾಗಿ ಆತನ ಹೇಳ್ತಾನೆ. ಆಗ ಜಾನ್ ಬೀವರ್ ಒಂದು ಪ್ರಶ್ನೆ ಕೇಳ್ತಾನೆ ಈ ಜಿಮ್ ಬೇಕರ್ಗೆ, ಪಾಸ್ಟರ್ ದೊಡ್ಡ ಸೇವಕರು ನೀವು, ನಿಮ್ಮ ಬಗ್ಗೆ ನಾನು ಕೂಡ ಕೇಳ್ತಾ ಇದ್ದೇನೆ, ನಿಮ್ಮಿಂದ ನಾನು ಕೂಡ ಆಶೀರ್ವಾದ ಹೊಂದಿದ್ದೇನೆ, ಎಷ್ಟೋ ಸಾವಿರಾರು ಜನರು ರಕ್ಷಣೆ ಹೊಂದ್ತಾ ಇದ್ರು ನಿಮ್ಮ ಚಾನಲಲ್ಲಿ, ನಿಮ್ಮ ಒಂದು ಸುವಾರ್ತೆಯನ್ನು ಕೇಳಿ, ದೇವರ ಪ್ರೀತಿಯನ್ನು ಯಾವಾಗ ಕಳ್ಕೊಂಡ್ರಿ ಅಂತ ಒಂದು ಪ್ರಶ್ನೆ ಕೇಳ್ತಾನೆ. ಏನತ್ರ ಪ್ರಶ್ನೆ? ದೇವರ ಪ್ರೀತಿಯನ್ನ ಯಾವಾಗ ಕಳ್ಕೊಂಡ್ರಿ ನೀವು? ಎಷ್ಟು ಪಾಪಗಳು ಮಾಡೋದಕ್ಕೆ ಯಾವಾಗ ಕಳ್ಕೊಂಡ್ರಿ? ಕೇಳಿಸ್ಕೊಳ್ಳಿ. ಆ ಪಾಸ್ ರಿಪ್ಲೈ ಏನಾಗಿತ್ತು ಗೊತ್ತಾ? ನಾನು ದೇವರ ಪ್ರೀತಿ ಯಾವತ್ತೂ ಕೂಡ ಕಳ್ಕೊಂಡಿಲ್ಲ. ಎಲ್ಲ ಪಾಪಗಳು ಮಾಡ್ತಾನೆ ಇದ್ರು ಕೂಡ ದೇವ್ರ ಪ್ರೀತಿ ಮಾತ್ರ ನಾನು ರಾತ್ರಿ ಮಾಡಿದ ಇನ್ನೊಂದು, ಬೆಳಗ್ಗೆ ಬೈಬಲ್ ಇಟ್ಕೊಂಡು ಪ್ರಸಂಗ ಮಾಡ್ತಾ ಇದ್ದೆ. ಬಟ್ ಆತನ ಉತ್ತರ ಏನಾಗಿತ್ತು ಗೊತ್ತಾ? ದೇವರ ಭಯನ ಕಳ್ಕೊಂಡೆ. ಯೋಚನೆ ಮಾಡಿ, ದೇವರ ಪ್ರೀತಿ ಇಟ್ಕೊಂಡು ಎಲ್ಲ ಮಾಡ್ಬೋದು ನಾವು, ಅದು ಯಾವಾಗ ದೇವರ ಭಯನ ಕಳ್ಕೊಳ್ತೇವೋ ನಮ್ಮ ಜೀವನದ ನಾವು ಹದಗೆಡ್ತೇವೆ. ಸಭೆಗೆ ಬರೋ ನಾವೆಲ್ಲರೂ ಕೂಡ, ದೇವರ ವಾಕ್ಯ ಓದಂತ ನಾವೆಲ್ಲರೂ ಕೂಡ, ರಕ್ಷಣೆ ಹೊಂದಿರೋ ನಾವೆಲ್ಲರೂ ಕೂಡ ಎಷ್ಟರ ಮಟ್ಟಿಗೆ ನಾವು ದೇವರಿಗೆ ಭಯ ಪಡ್ತಾ ಇದ್ದೇವೆ? ದೇವ್ರಿಗೆ ಭಯ ಪಟ್ರೆ ನಾವು ನಮ್ಮ ಜೀವನ ಬದಲಾಗುತ್ತೆ. ಕುಟುಂಬದಲ್ಲಿ ನಾವು ಮಾಡುವಂಥ ಜೀವನ, ಒಬ್ಬಂಟಿಗಳಾಗಿ ನಾವು ಇದ್ದಾಗ ಮಾಡುವಂಥ ಕಾರ್ಯಗಳು, ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಬದಲಾವಣೆ ಯಾವಾಗ ಉಂಟಾಗುತ್ತೆ ಗೊತ್ತಾ? ದೇವರ ಭಯ. ಇವತ್ತು ದೇವರ ಪ್ರೀತಿ ಎಲ್ಲರಿಗೂ ಗೊತ್ತು, ದೇವರ ಪ್ರೀತಿ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಆದರೆ ದೇವರ ಭಯ ಬಗ್ಗೆ
ತುಂಬಾ ಜನ ಮಾತಾಡೋದಿಲ್ಲ, ಕೇಳೋಕೆ ಇಷ್ಟಪಡಲ್ಲ. ಬೋಧನೆ ಮಾಡೋರ್ಗೂ ಇಷ್ಟ ಇಲ್ಲ ಟಾಪಿಕ್, ಕೇಳೋರ್ಗೂ ಇಷ್ಟ ಇಲ್ಲ. ಪಾಸ್ಟರ್ ಅದು ಒಳ್ಳೆ ಬಗ್ಗೆ ಮೆಸೇಜ್ ಕೊಡಿ, ಭಯ ಬಗ್ಗೆ ಎಲ್ಲ ನೀವೇ ಇಟ್ಕೊಳ್ಳಿ ಅಂತೀರಾ. ನೀವೆಲ್ಲ ಹಂಗಲ್ಲ, ಯು ಆರ್ ಗುಡ್, ಐ ಅಪ್ರಿಷಿಯೇಟ್ ಆಲ್ ಆಫ್ ಯು. ಹಲ್ಲೆಲೂಯಾ. ಆದ್ರಿಂದ ಈ ಒಂದು 2 ತಿಂಗಳ ಕಾಲದಲ್ಲಿ ಯೇಸು ಸ್ವಾಮಿ ಬಗ್ಗೆ ನಾವೆಲ್ಲರೂ ಕೂಡ ಗಮನ ಇಡೋಣ. ಎಷ್ಟು ಜನ ಯೇಸು ಬಗ್ಗೆ ತಿಳ್ಕೊಳಕ್ ಬಯಸ್ತೀರಾ? ಅಥವಾ ಈಗೆಲ್ಲ ಹೇಳ್ಕೊಳ್ಳಿ, ಯೇಸು ಸ್ವಾಮಿ ಬಗ್ಗೆ ಏನ್ ತಿಳ್ಕೊಳ್ಳೋದು, ಎಲ್ಲ ತಿಳ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದೀರಾ ನೀವು? ಎಷ್ಟು ತಿಳ್ಕೊಂಡಿದ್ದಾರೆ ಯೇಸು ಸ್ವಾಮಿ ಬಗ್ಗೆ? ಪೌಲನ್ ಏನ್ ಹೇಳ್ತಾ ಇದ್ದಾನೆ ಗೊತ್ತಾ? ಅದೇ ಪುಸ್ತಕದಲ್ಲಿ ಫಿಲಿಪ್ಪಿಯರ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಸುಮಾರು 3/2 ಭಾಗ ಹೊಸ ಒಡಂಬಡಿಕೆನ ಬರೆದವ್ರು ಯಾರು? ಪೌಲನು. ಪೌಲ್ ಏನ್ ಹೇಳ್ತಾ ಇದ್ದಾನೆ ಕೊನೆಯ ಅದರ ಜೀವನದ ಕೊನೆಯ ಭಾಗಕ್ಕೆ ಬಂದಾಗ, ಲಾರ್ಡ್ ಐ ವಾಂಟ್ ಟು ನೋ ಯು. ಯೇಸುವೆ, ನಾನು ನಿನ್ನನ್ನ ತಿಳ್ಕೊಳ್ಬೇಕು. ಯೇಸು ಸ್ವಾಮಿನ ನೇರವಾಗಿ ಸಂಧಿಸಿದಂತ ವ್ಯಕ್ತಿ, ಎಷ್ಟೋ ಸಭೆಗಳನ್ನ ಸ್ಥಾಪಿಸಿದಂತ ವ್ಯಕ್ತಿ, ಎಷ್ಟೋ ಸೇವೆಗಳನ್ನ ಮಾಡಿದಂತ ವ್ಯಕ್ತಿ, ಎಷ್ಟೋ ಅದ್ಭುತಗಳನ್ನ ಮಾಡಿದಂತ ವ್ಯಕ್ತಿ, ಸತ್ಯವೇದ ಎಷ್ಟೋ ಭಾಗವನ್ನ ಬರೆದಂತ ವ್ಯಕ್ತಿ. ಆ ವ್ಯಕ್ತಿಯ ಪ್ರಾರ್ಥನೆ ಏನಾಗಿದೆ ಕೊನೆಯದಾಗಿ ಜೀವನದಲ್ಲಿ? ಯೇಸುವೆ, ನಾನಿನ್ನ ಲಾರ್ಡ್ ಐ ವಾಂಟ್ ಟು ನೋ ಯು. ಇಲ್ಲಿ ಕುಳಿತರಲ್ಲಾಗ್ಲಿ ಯಾರಾದ್ರೂ ಬೇರೆಯವರಾಗ್ಲಿ ಯೇಸು ಬಗ್ಗೆ ಗೊತ್ತು ಅಂತ ಅನ್ಕೊಂಡ್ರೆ ಅಂದ್ರೆ ಎಲ್ಲರೂ ಕೂಡ ಪೌಲ್ಗಿಂತ ಗ್ರೇಟ್ ಅಂತ. ಯಾರಾದ್ರೂ ಯೇಸು ಸ್ವಾಮಿ ಬಗ್ಗೆ ಎಲ್ಲ ಗೊತ್ತು, ನನಗೆ ಬೈಬಲ್ ಬಗ್ಗೆ ನನಗೆಲ್ಲ ಗೊತ್ತು, ಯಾರು ಎಲ್ಲ ನಂಗೆ ಗೊತ್ತು ಅಂತಾರೋ ಅವ್ರ ಬಗ್ಗೆ ಹುಷಾರಾಗಿರಿ ನೀವು. ಎಲ್ಲರಿಗೂ ಗೊತ್ತಿರೋ ವ್ಯಕ್ತಿ ಒಬ್ರೆ. ನನಗೆ ಎಷ್ಟೋ ವಿಷಯಗಳು ಬೈಬಲ್ ಬಗ್ಗೆ ಗೊತ್ತು, ಅಷ್ಟೇ ಸ್ವಲ್ಪ ಗೊತ್ತು ಅಷ್ಟೇ. ಎಲ್ಲರಿಗೂ ಗೊತ್ತಿರೋ ವ್ಯಕ್ತಿ ಯಾರು ಕೂಡ ಇಲ್ಲ. ಹಲ್ಲೆಲೂಯಾ. ಸೊ ಈ ಒಂದು ಬರುವಂತ 2 ತಿಂಗಳಲ್ಲಿ ವಿ ಆರ್ ಗೋಯಿಂಗ್ ಟು ಫೋಕಸ್ ಆನ್ ಹೂ ದಿಸ್ ಪರ್ಸನ್ ಜೀಸಸ್ ಈಸ್. ಯೇಸು ಸ್ವಾಮಿ ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಒಂದ್ ವೇಳೆ ಯೇಸು ಸ್ವಾಮಿ ನಮ್ಮ ಕಾಲದಲ್ಲಿ ಒಬ್ಬ ಸಾಮಾನ್ಯವಾದ ವ್ಯಕ್ತಿ ಪ್ಯಾಂಟ್ ಶರ್ಟ್ ಹಾಕೊಂಡು ಬಂದಿದ್ರೆ ಎಷ್ಟು ಜನ ಗುರುತಿಸ್ತಾ ಇರೋ ದೇವ್ರ ಮಗ ಅಂತ? ಗುರುತಿಸ್ತಾ ಇದ್ರ? ನಾವ್ ಅನ್ಕೋಬಹುದು ಯೇಸು ಸ್ವಾಮಿ ಆಗ ಬಂದಾಗ ಎಷ್ಟೋ ಜನ ಗುರುತಿಸ್ಲೇ ಇಲ್ಲ ಆತನ ಅಂತ. ನಾವಿದ್ಬಿಟ್ಟಿದ್ದ ಗುರುತಿಸ್ಬಿಡ್ತಾ ಇದ್ವಾ ನಾವು? ಸೊ ಆತ ನೋಡಕ್ಕೆ ಸಾಮಾನ್ಯವಾದ ವ್ಯಕ್ತಿಯಾಗಿದ್ದ, ಬಟ್ ಇಟ್ ವಾಸ್ ಗಾಡ್ ಹಿಮ್ಸೆಲ್ಫ್ ಇನ್ ಫ್ಲೆಶ್. ಆತನ ಶರೀರಧಾರಿಯಾಗಿ ಈ ಲೋಕದಲ್ಲಿ ಬಂದಂತ ದೇವರಾಗಿದ್ರು. ಹಲ್ಲೆಲೂಯಾ. ಸೊ ಆತನ ಕುರಿತು ಆತನ ಏನ್ ಅನ್ಕೊಂಡ್ರು ಬೇರೆಯವ್ರು, ಯೇಸು ಬಗ್ಗೆ ಬೇರೆಯವರು ಆತನ ಬಗ್ಗೆ ಏನ್ ಅನ್ಕೊಂಡ್ರು? ಒಂದ್ಸಮಯ ಯೇಸು ಸ್ವಾಮಿನೇ ಕೇಳಿದ್ರು, ತನ್ನ ಶಿಷ್ಯರೆಲ್ಲ ಕರೆದು ಏನಂತ ಕೇಳಿದ್ರು? ನನ್ನ ಬಗ್ಗೆ ಜನರೆಲ್ಲ ಏನ್ ಅನ್ಕೊಳ್ತಾ ಇದ್ದಾರೆ? ಕೆಲವರು ಇನ್ನು ಪ್ರವಾದಿ ಅಂತ, ದೀಕ್ಷಾಸ್ಥಾನ ಕೊಟ್ಟಂತ ಯೋಹನ್ ಅಂತ, ಎಲಿಯನ್ ಅಂತ, ಯೆರೆಮೀಯನ್ ಅಂತ, ಎಲ್ಲರೂ ಕೂಡ ನೀನೊಬ್ಬ ದೊಡ್ಡ ಪ್ರವಾದಿ ಅಂತ ಅನ್ಕೊಳ್ತಾ ಇದ್ದಾರೆ ಅಂತ ಉತ್ತರ ಕೊಟ್ರು. ಶಿಷ್ಯರ್ ನೋಡಿ ಕೇಳ್ತಾ ಇದ್ರು, ಯೇಸು ಸ್ವಾಮಿ ನನ್ನ ಬಗ್ಗೆ ನೀವೇನ್ ಅನ್ಕೊಳ್ತಾ ಇದ್ದೀರಾ? ಹಾಗೆ ಪೇತ್ರನು ಹೇಳ್ತಾನೆ, ನೀನು ಬರಬೇಕಾದ ಮೆಸ್ಸಿಯನ್ ಎಂಬುದಾಗಿ. ಓಕೆ, ಜನರು ಯೇಸು ಸ್ವಾಮಿ ಬಗ್ಗೆ ಅವರ ಕನ್ಕ್ಲೂಷನ್ಸ್ ಇತ್ತು, ಶಿಷ್ಯರು ಯೇಸು ಸ್ವಾಮಿ ಬಗ್ಗೆ ಒಂದು ಅರ್ಥ ಮಾಡ್ಕೊಂಡಿದ್ರು. ಬಟ್ ಯೇಸು ಸ್ವಾಮಿ ತನ್ನ ಕುರಿತು ಏನಂದ್ರು? ಕೆಲವೊಂದು ಪ್ರಶ್ನೆ ಇರುತ್ತೆ, ಯೇಸು ಸ್ವಾಮಿ ಎಲ್ಲಾದ್ರೂ ನಾನೇ ದೇವ್ರಂತ ಹೇಳಿದಾರ ಅನ್ನೋ ಪ್ರಶ್ನೆ ಇರುತ್ತೆ. ನಾನೇ ದೇವ್ರ ಎಂಬುದಾಗಿ ಯೇಸು ಸ್ವಾಮಿ ಯಾವಾಗಾದ್ರೂ ಎಲ್ಲಾದ್ರೂ ಯಾರತ್ತಾದ್ರೂ ಹೇಳಿದ್ರ ಅನ್ನೋ ಪ್ರಶ್ನೆ ಕೇಳಿದ್ದೀರಾ? ಯೇಸು ಸ್ವಾಮಿ ನಾನೇ ದೇವ್ರಂತ ಹೇಳಿದಾರ ಎಲ್ಲಾದ್ರೂ? ಮತ್ತೆ ಹೆಂಗೆ ನೀವು ದೇವ್ರಂತ ನಂಬ್ತಾ ಇದ್ದೀರಾ? ಯೇಸು ಸ್ವಾಮಿ ನಾನೇ ದೇವ್ರಂತ ಸತ್ಯವೇದದಲ್ಲಿ ಎಲ್ಲಾದ್ರೂ ಹೇಳಿದಾರ? ಇದಾರ ಇಲ್ವಾ? ಎಷ್ಟು ಜನ ಬೈಬಲ್ ಎಲ್ಲ ಓದ್ತಾ ಇದ್ದೀರಾ ನೀವು? ನ್ಯೂ ಲೈಫ್ ಫೆಲೋಶಿಪ್ ಯಲಹಂಕ ಚರ್ಚ್ಗೆ ಬರ್ತಾರತಕ್ಕಂಥ ಜನರು ನೀವು. ಬೈಬಲ್ ತರಬೇಕು, ಬೈಬಲ್ ಓದ್ಬೇಕು. ಆಲ್ರೈಟ್, ಓಕೆ. ಸೊ ಯೇಸು ಸ್ವಾಮಿ ಇಲ್ಲ ನಾನೇ ದೇವ್ರಂತ ಹೇಳಿದಾರ? ಎಲ್ಲಿ ನಿಮ್ಮ ಬೈಬಲ್ ಎಲ್ಲಮ್ಮ? ಅವ್ರ ಬೈಬಲ್ ಅವ್ರ ನೋಟ್ಸ್. ಓಕೆ, ನೀವು ಬೈಬಲ್ ಅವ್ರು ನೋಟ್ಸ್ ಮಾಡ್ಕೊಳ್ತಾರೆ. ಇಟ್ಸ್ ಓಕೆ, ಗಂಡ ಅಂತ ಅದಕ್ಕೆ ದೇವ್ರು ಇಟ್ಟಿರೋದು. ಇಬ್ಬರು ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ವೆರಿ ಗುಡ್. ಆಲ್ರೈಟ್, ಓಕೆ. ಯೋಹನ ಸುವಾರ್ತೆ 6ನೇ ಅಧ್ಯಾಯ 22ರಿಂದ 25 ಬರೋಣ ನಾವು. ಮರು ದಿವಸ ಸಮುದ್ರದ ಆಚೆ ಕಡೆಯಲ್ಲಿ ನಿಂತುಕೊಂಡಿದ್ದ ಜನರು ಯೇಸುವನ್ನು ಹುಡುಕುತ್ತಿದ್ದರು. ಓಕೆ, ಇಲ್ಲೆಲ್ಲ ಮರುದಿನ. ನಾನು ವಾಕ್ಯ ಓದ್ಕೊಂಡು ಹೋಗ್ಬೇಕಾದ್ರೆ ಸಮಯ ಸಾಕಾಗಲ್ಲ ನನಗೆ. ನೀವೆಲ್ಲ ಓದ್ಬೇಕಿದನ್ನ. ನಾನೇನ್ ಹೇಳ್ತೇನೆ ನಿನ್ನ ಚೆನ್ನಾಗಿ ಅರ್ಥ ಆಗ್ಬೇಕು ಅಂದ್ರೆ, ಮರುದಿನ ಅಂದ್ರೆ ಯಾವ ದಿನ ಇದು? ಓಕೆ, ಅನೇಕ ಸಂಗತಿಗಳು ಸುವಾರ್ತೆಗಳಲ್ಲಿ ಇಟ್ಸ್ ನಾಟ್ ಕ್ರಾನಾಲಜಿಕಲ್, ಹೇಗ್ ನಡೀತೋ ಹಾಗೆ ಬರ್ದಿಲ್ಲ. ಓಕೆ, ಬಟ್ ಕೆಲವೊಂದು ಸಂಗತಿಗಳು ಇಟ್ಸ್ ಕ್ರಾನಾಲಜಿಕಲ್, ಇಟ್ಸ್ ಸಿಸ್ಟಮ್ಯಾಟಿಕ್, ಹೆಂಗ್ ನಡೀತೋ ಹಂಗೆ ಬರ್ದಿದ್ದಾರೆ.
ಸೊ ಯೋಹಾನನ ಸುವಾರ್ತೆಯಲ್ಲಿ ಮರುದಿನ ಅಂದ್ರೆ ಆ ದಿನದ ಹಿಂದೆ ಏನ್ ನಡೀತು ಅಂದ್ರೆ ಆ ಹಿಂದಿನ ವಾಕ್ಯಗಳನ್ನ ಓದ್ಬೇಕಾಗತ್ತೆ. 6ನೇ ಅಧ್ಯಾಯದ ಪ್ರಾರಂಭದಲ್ಲಿ ಯೇಸು ಏನ್ ಮಾಡಿದ್ದಾರೆ, 5,000 ಗಂಡಸರಿಗೆ, ಹೆಂಗಸರ ಜನ ಇದ್ರೋ ಗೊತ್ತಿಲ್ಲ, ಮಕ್ಕಳ ಜನ ಇದ್ರೋ ಗೊತ್ತಿಲ್ಲ, ಬಟ್ 5,000 ಗಂಡಸರಿಗೆ ಊಟ ಹಾಕಿದ್ರು. ಹೇಗೆ? 5 ರೊಟ್ಟಿ 2 ಮೀನನ್ನ ಯಜನಕ್ಕೆ ಹಂಚಿದ್ರು. 5,000 ಸುಮಾರು 20,000 ಜನ ಅಂತ ನನ್ನ ಒಂದು ಅಂದಾಜು. ಓಕೆ, ಎಲ್ಲ ಸೇರಿದ್ರೆ ಸಂಜೆ 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 ಯಾವಾಗ ನಡೀತಾ ಅಂದ್ರೆ ಬೆಳಗ್ಗೆಯಿಂದ ಈವ್ನಿಂಗ್ ವರೆಗೂ ಪ್ರೀಚಿಂಗ್, ಮೀಟಿಂಗ್, ಸಾಯಂಕಾಲ ಈಟಿಂಗ್. ಮೀಟಿಂಗ್ ವಿತೌಟ್ ಈಟಿಂಗ್ ಇಸ್ ಚೀಟಿಂಗ್ ಅಂತಾರೆ. ಊಟ ಆದ್ಮೇಲೆ ಊಟ ಇರಬೇಕು. ಓಕೆ, ಊಟ ಎಲ್ಲ ಮಾಡಿ ಸಂಜೆಗೆ ಊಟ ಆಯ್ತು. ಊಟ ಆದ್ಮೇಲೆ ಯೇಸು ಸ್ವಾಮಿ ಏನ್ ಮಾಡ್ತಾ ಇದಾರೆ, ಜನರನ್ನೆಲ್ಲ ಮನೆಗಳಿಗೆ ಕಳ್ಸಿಕೊಡ್ತಾ ಇದಾರೆ. ಅಲ್ಲಿ ಇದ್ದಿದ್ದು ಒಂದೇ ಒಂದು ಬೋಟು. ಆ ಬೋಟ್ ಶಿಷ್ಯರನ್ನ ಹತ್ತಿಸಿ, ನೀವು ಆಚೆ ದಡಕ್ಕೆ ಹೋಗಿ ನಾನು ನಿಮ್ಮನ್ನ ಬಂದು ಭೇಟಿ ಮಾಡ್ತೀನಿ ಅಂತ ಶಿಷ್ಯರನ್ನ ಹತ್ತು ಕಳ್ಸಿದ್ದಾರೆ. ಸಂಜೆ ವೇಳೆಯಲ್ಲಿ ಇವರೆಲ್ಲ ಕೂಡ ಮನೆಗೆ ಕಳಿಸಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಕ್ಕೆ ಅಂತ ಹೋಗಿದ್ರು. ಅದೊಂದು ಅದ್ಭುತ. ಎಂತ ಅದ್ಭುತ ಅದು? 5 ರೊಟ್ಟಿ 2 ಮೀನನ್ನ 5,000 ಗಂಡಸರಿಗೆ ಕೊಟ್ಟಂತ ಅದ್ಭುತ. ಅದು ದೊಡ್ಡ ಅದ್ಭುತನ ಅಲ್ವಾ? ಈ ಅದ್ಭುತ ಬಹಳ ಸ್ಪೆಷಲ್ ಮಿರಕಲ್ ಇದು ಬೈಬಲ್ ಅಲ್ಲಿ. ಎಲ್ಲಾ ಮಿರಕಲ್ಗಿಂತ ಇದು ಬಹಳ ಸ್ಪೆಷಲ್ ಮಿರಕಲ್. ಎಲ್ಲಾ ಮಿರಕಲ್ ಸ್ಪೆಷಲ್, ಬಟ್ ಇದು ಸ್ಪೆಷಲ್. ಹೇಗೆ ಗೊತ್ತಾ? 4 ಸುವಾರ್ತೆಗಳಲ್ಲಿ 4 ಜನ ಕೂಡ ಬರ್ದಿರೋ ಮಿರಕಲ್ ಇದೆ. ಎಲ್ಲರೂ ಬರ್ದಾರೆ, 4 ಜನನೂ ಕೂಡ ಈ ಮಿರಕಲ್ ಬಗ್ಗೆ ಬರ್ದವ್ರೆ. ಯಾಕಂದ್ರೆ ಆ ದಿನದಲ್ಲಿ ರಬ್ಬಿಗಳೆಲ್ಲ, ಯಹೂದ್ಯ ಧರ್ಮ ಗುರುಗಳೆಲ್ಲ ಕೂಡ ಏನಂತ ಹೇಳ್ತಾ ಇದ್ರು ಅಂದ್ರೆ, ಮೆಸ್ಸಿಯನು ಬಂದಾಗ ಮೋಶೆ ಯಾವ ರೀತಿಯಾಗಿ ಅರಣ್ಯದಲ್ಲಿ ಜನರಿಗೆ ಮನ್ನನ ತಂದನೋ ಆ ರೀತಿಗೆ ಮೆಸ್ಸಿಯನು ಈ ಲೋಕಕ್ಕೆ ಬಂದಾಗ ಜನರಿಗೆ ಆಹಾರವನ್ನ ಕೊಡ್ತಾನೆಂಬುದಾಗಿ ಬೋಧನೆ ನಡೀತಾ ಇತ್ತು. ಜೀಸಸ್ ವಾಸ್ ಪ್ರೂವಿಂಗ್ ದಟ್ ಹಿ ಇಸ್ ದ ಸನ್ ಆಫ್ ಗಾಡ್. ಆತನೇ ದೇವರ ಮಗ ಎಂಬುದಾಗಿ ಆತನು ಪ್ರೂವ್ ಮಾಡ್ತಾ ಇದ್ದಾನೆ. ಅದಾದ ನಂತರ ಶಿಷ್ಯರು ಹೋಗ್ತಾರೆ. ರಾತ್ರಿ ಆಗ್ಬಿಟ್ಟಿದೆ. ನಮ್ಮ ಶಿಷ್ಯರಿಗೆಲ್ಲ ಏನ್ ಪ್ರಾಬ್ಲಮ್ ಆಗಿದೆ ಇವಾಗ? ದೊಡ್ಡ ಗಾಳಿ, ಸುಂಟರ ಗಾಳಿ ಎದುರಾಗಿದೆ. ಸಂಜೆವರೆಗೂ ಆರಾಮಾಗಿದ್ರು. ಪಾಪ ಬಡಿಸ್ಬಿಟ್ಟಿದ್ದಾರೆ ಎಲ್ಲರಿಗೂ. 12 ಮಂಕ್ರಿ ಕೂಡ ಗ್ಯಾದರ್ ಮಾಡ್ಕೊಂಡವ್ರೆ. ಎಲ್ಲ ಪಾರ್ಸಲ್ ಮಾಡ್ಕೊಂಡು ಉಂಡು ಹೋದ ಕೊಂಡು ಹೋದ ಅಂದಂಗೆ ಅವೆಲ್ಲ ಉಂಡಾದ್ಮೇಲೆ ಬೋಟಲ್ ಕೂಡ ಇಟ್ಕೊಂಡು ಏನ್ ಬಂದಿದೆ ಅಲ್ಲಿ? ದೊಡ್ಡ ಸುಂಟರ್ ಗಾಳಿ ಎದ್ದಿದೆ. ಎಲ್ಲ ಕೂಡ ಅದ್ಭುತ ಮರ್ತ್ಬಿಟ್ಟವ್ರು, ಎಲ್ಲ ಮರ್ತ್ಬಿಟ್ಟು ಎಲ್ಲರೂ ಕೂಡ ಭಯ, ಯಾವಾಗ ನಮ್ಮ ಜೀವನ ಏನಾಗುತ್ತೋ ಅಂತ, ಇಲ್ಲ ಸಾಯ್ತೀವೇನೋ ಎಂಬುದಾಗಿ. ಯೇಸು ಸ್ವಾಮಿ ನಡ್ಕೊಂಬರ್ತಾರೆ ನೀರಿನ ಮೇಲೆ. ಆ ಸುಂಟರ್ ಗಾಳಿನ ಸುಮ್ಮನಾಗಿಸ್ತಾರೆ. ಇವೆಲ್ಲ ಒಂದೇ ದಿನ ನಡೆದಿದೆ. ಆಯ್ತಾ? ಮರುದಿನ ಅಂದ್ರೆ ಹಿಂದಿನ ದಿನ ಇವೆಲ್ಲ ನಡೀತು. ಏನೇನ್ ನಡೀತು ಹಿಂದಿನ ದಿನ? 5,000 ಜನಕ್ಕೆ ಊಟ ಬಡಿಸಿದಾಯ್ತು. ರಾತ್ರಿ ಏನಾಗಿದೆ? ಬಿರುಗಾಳಿ ತಣ್ಣಗಾಗಿದೆ. ಈಗ ಬೆಳಗ್ಗೆ ಬಂದಾಗ ನೆನ್ನೆ ಇದ್ರಲ್ಲ ಜನರು, ಅವ್ರು ಯೇಸು ಸ್ವಾಮಿಗೆ ಹುಡುಕ್ತಾ ಇದಾರೆ. ಯಾಕೆ ಹುಡುಕ್ತಾ ಇದಾರೆ? ಬೆಳಗ್ಗೆ ಹೊಟ್ಟೆ ಸೈತಲ್ಲ. ಓದಿ, ಈಗ ಹೋಗಿ ಅರ್ಥ ಆಗುತ್ತೆ ಹೇಗೆ. ಮರು ದಿವಸ ಸಮುದ್ರದ ಆಚೆ ಕಡೆಯಲ್ಲಿ ನಿಂತುಕೊಂಡಿದ್ದ ಜನರು ಯೇಸುವನ್ನು ಹುಡುಕ್ತಾ ಇದ್ರು. ಇಲ್ಲಿ ಒಂದೇ ಹಡಗು ಇದ್ದ ಹೊರತು ಬೇರೆ ದೋಣಿ ಇರಲಿಲ್ಲವೆಂದು ಶಿಷ್ಯರು ಮಾತ್ರ ಹೊರಟು ಹೋದದಲ್ಲದೆ ಯೇಸು ತನ್ನ ಶಿಷ್ಯರ ಸಂಗಡ ಆ ಹಡಗನ್ನು ಹತ್ತಲಿಲ್ಲವೆಂದು ಅವರಿಗೆ ತಿಳಿದಿತ್ತು. ಆದರೆ ಅಷ್ಟರೊಳಗೆ ಬೇರೆ ದೋಣಿಗಳು ತಿಬೇರಿಯದಿಂದ ಹೊರಟು ಸ್ವಾಮಿಯು ಸ್ತೋತ್ರ ಮಾಡಿ ಜನರಿಗೆ ರೊಟ್ಟಿ ಊಟ ಮಾಡಿಸಿದ ಸ್ಥಳಕ್ಕೆ ಸಮೀಪಕ್ಕೆ ಬಂದಿದವು. ಹೀಗಿರಲಾಗಿ ಯೇಸು ಇಲ್ಲಿ ಇಲ್ಲ, ಆತನ ಶಿಷ್ಯರು ಇಲ್ಲ ಎಂದು ಆ ಜನರು ನೋಡಿ ತಾವೇ ಆ ಸಣ್ಣ ದೋಣಿಗಳನ್ನು ಹತ್ತಿ ಯೇಸುವನ್ನು ಹುಡುಕುತ್ತಾ ಕಪೆರ್ನೌಮಿಗೆ ಬಂದರು. ಮತ್ತು ಸಮುದ್ರದ ಆಚೆ ಕಡೆಯಲ್ಲಿ ಆತನನ್ನು ಕಂಡುಕೊಂಡು, ಗುರುವೇ, ಯಾವಾಗ ಇಲ್ಲಿಗೆ ಬರೋಣವಾಯಿತು? ಯೇಸು ಸ್ವಾಮಿನ ಫೈನಲ್ ಆಗಿ ಫಸ್ಟ್ ಮೀಟ್ ಆದ್ರೆ ಹೆಂಗಿದ್ದೀರಾ ಅಂತ ಕೇಳ್ತಾ ಇರ್ತಾನೆ. ಇವ್ರ ಫಸ್ಟ್ ಪ್ರಶ್ನೆ ಏನು? ಯಾವಾಗ ಬಂದ್ರಿ? ಯೇಸು ಸ್ವಾಮಿ ಯಾವಾಗ ಬಂದ್ರು ಅಂತ ಸತ್ಯ ಏನಾದ್ರು ಹೇಳಿದ್ರೆ ಅವ್ರ ಆನ್ಸರ್ ಏನಾಗಬೇಕು ಗೊತ್ತಾ? ನೀನು ಹುಟ್ಟಕ್ಕಿಂತ ಮುಂಚೆ, ನಿಮ್ಮ ಅಪ್ಪ ಹುಟ್ಟಕ್ಕಿಂತ ಮುಂಚೆ, ನಿಮ್ ತಾತ ಹುಟ್ಟಕ್ಕಿಂತ ಮುಂಚೆ, ಎಲ್ಲರೂ ಹುಟ್ಟಕ್ಕಿಂತ ಮುಂಚೆ ಇದ್ದೇನದ ಆನ್ಸರ್ ಕೊಡ್ಬೇಕು. ಬಟ್ ಕೊಟ್ಟಿಲ್ಲ ಅವರು. ಓಕೆ, ನೆಕ್ಸ್ಟ್, ನೀನು ಯಾವಾಗ ಇಲ್ಲಿಗೆ ಬಂದೆ ಅಂತ ಕೇಳಿದ್ರು. ಒಳ್ಳೆ ಪ್ರಶ್ನೆ. ಆಮೇಲೆ ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀನು ನನ್ನನ್ನು ಹುಡುಕುವುದ ಸೂಚಕ ಕಾರ್ಯಗಳನ್ನು ನೋಡಿದರಿಂದಲ್ಲ, ಆ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದಲೇ ದುಡಿಯಿರಿ. ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ.
ಇಂಥ ಆಹಾರವನ್ನು ಮನುಷ್ಯ ಕುಮಾರನು ನಿಮಗೆ ಕೊಡುವನು. ಇದಕ್ಕಾಗಿ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ ಅಂದನು. ಏಸ್ವಾಮಿ ಗೊತ್ತು, ಏಸ್ವಾಮಿ ಚೆನ್ನಾಗಿ ಗೊತ್ತು ಯಾರ ಹೃದಯದಲ್ಲಿ ಏನೇನಿದೆ ಅಂತ ಚೆನ್ನಾಗಿ ಗೊತ್ತು. ನನ್ನ ಹೃದಯದಲ್ಲಿ ಏನಿದೆ, ನಿಮ್ಮ ಹೃದಯದಲ್ಲಿ ಏನಿದೆ, ನಾನು ಯಾಕೆ ಸೇವೆ ಮಾಡ್ತಾ ಇದ್ದೀನಿ, ನೀವ್ಯಾಕೆ ಸಭೆಗೆ ಬರ್ತಾ ಇದ್ದೀರಾ, ದೇವರ ಪ್ರೀತಿಯಿಂದನ, ನಂಬಿಕೆಯಿಂದನ, ಬೇರೆ ಯಾವ ಕಾರಣಗಳು, ಉದ್ದೇಶಗಳು, ಎಲ್ಲಾರನ್ನೂ ಮೋಸ ಮಾಡ್ಬೋದು. ಆದ್ರೆ ಯೇಸು ಸ್ವಾಮಿನ ಮಾತ್ರ ಗಂಡ ಹೆಂಡತಿನ ಮೋಸ ಮಾಡ್ಬೋದು, ಹೆಂಡತಿ ಗಂಡನ ಮೋಸ ಮಾಡ್ಬೋದು, ತಂದೆ ತಾಯಿಗಳು ಮಕ್ಕಳನ್ನ ಮೋಸ ಮಾಡಲ್ಲ, ಮಾಡ್ಬೋದು. ಮಕ್ಕಳು ತಂದೆ ತಾಯಿಗಳನ್ನ ಮೋಸ ಮಾಡ್ಬೋದು, ನೀವು ಬಾಸ್ಗಳನ್ನ ಮೋಸ ಮಾಡ್ಬೋದು, ಎಷ್ಟು ಗಂಟೆ ಕೆಲಸ ಮಾಡಿದ್ರಿ ಅಂತ. ಓಕೆ, ತುಂಬಾ ತುಂಬಾ ಟೆಕ್ನಿಕಲ್, ನನಗೆ ಸರ್ಪ್ರೈಸ್ ಆಗ್ತವೆ ಆನ್ಲೈನ್ ಕೆಲಸ ಮಾಡೋದು ಯಾವ ರೀತಿಯಲ್ಲಿ ಅವರು ಡಿಸೀವ್ ಮಾಡ್ತಾರೆ ಬಾಸ್ಗಳನ್ನ ಅಂತ. ನೀವೆಲ್ಲ ಆ ರೀತಿ ಅಲ್ಲ ಬಿಡಿ. ಓಕೆ, ಲಾಗಿನ್ ಆಗ್ಬಿಟ್ಟು ಏನೆಲ್ಲ ಮಾಡ್ತೀರಾ ಅಂತ ನಿಮಗೆ ಗೊತ್ತು. ಓಕೆ, ಬಟ್ ಯಾರು ಕೂಡ ಯೇಸುವನ್ನ ಮೋಸ ಮಾಡಕ್ಕೆ ಜನರು ನೋಡಿ, ಯೇಸು ನೀವೆಲ್ಲ ಯಾಕೆ ಬಂದಿರೋದು ಗೊತ್ತು ನನಗೆ, ಏನೋ ನನ್ನ ಮೇಲೆ ಪ್ರೀತಿಯಿಂದ ಇದೆ ಅಂತಲ್ಲ, ನಾನು ದೇವ್ರಂತಾನೆ ಅರ್ಥ ಮಾಡ್ಕೊಂಡ್ರಿ ಅಂತ ಅಲ್ಲ, ನನ್ನ ಹಿಂಬಾಲಿಸೋಸ್ಕರ ಅಲ್ಲ, ಬಟ್ ಯಾಕೆ ಬಂದ್ರಿ, ಹೊಟ್ಟೆ ಹಸಿತಾ ಇದೆ ಅದಕ್ಕೆ ಬಂದ್ರಿ. ಅದಕ್ಕೆ ಯೇಸು ಮೇಲೆ ಹೇಳ್ತಾ ಇದ್ದಾರೆ, ನಶಿಸಿ ಹೋಗುವ ಆಹಾರಕ್ಕೋಸ್ಕರ ದುಡಿಬೇಡ್ರಿ, ನಿತ್ಯ ಜೀವವನ್ನು ಕೊಡುವಂತ ಆಹಾರಕ್ಕೋಸ್ಕರ. ಎರಡು ರೀತಿಯಾದ ಆಹಾರ ಇದೆ ಪ್ರಿಯರೇ, 2 kinds of food. ಎರಡು ರೀತಿಯಾದ ಆಹಾರ, ಒಂದು ನಶಿಸಿ ಹೋಗುವಂತ ಆಹಾರ, ಒಂದು ನಿತ್ಯ ಜೀವವನ್ನು, ಒಂದು ಟೆಂಪರರಿ, ಇನ್ನೊಂದು ಪರ್ಮನೆಂಟ್, ಒಂದು ಹೆವೆನ್ಲಿ, ಇನ್ನೊಂದು ಅರ್ಥ್ಲಿ, ಒಂದು ವಿಸಿಬಲ್, ಇನ್ನೊಂದು ಇನ್ವಿಸಿಬಲ್, ಒಂದು ಇಮಿಡಿಯೇಟ್, ಇನ್ನೊಂದು ಅಲ್ಟಿಮೇಟ್. ಯಾವ ಆಹಾರಕ್ಕೋಸ್ಕರ ನೀವು ದುಡಿತಾ ಇದ್ರಿ ಇವತ್ತು? ಯೇಸು ನಿಮ್ಮನ್ನು ನೋಡಿ ಕೇಳ್ತಾರೆ, ಎಲ್ಲಾರನ್ನೂ ಕೂಡ ನಮ್ಮನ್ನು ಕೇಳ್ತಾ ಇದ್ದಾರೆ, ಯಾವುದಕ್ಕೋಸ್ಕರ ದುಡಿತಾ ಇದ್ದೀರಾ ನೀವು? ನಶಿಸಿ ಹೋಗ ಆಹಾರಕ್ಕೋಸ್ಕರ ದುಡಿತಾ ಇದ್ದೀರಾ ಅಥವಾ ನಿತ್ಯ ಜೀವನ ಪಡೆದುಕೊಳ್ಳೋಸ್ಕರ ದುಡಿತಾ ಇದ್ದೀರಾ? ನೀವು ನೈಸರ್ಗಿಕವಾದ, ಸ್ವಾಭಾವಿಕವಾದ, ಸಹಜವಾದ, ಲೌಕಿಕ ವಿಷಯಗಳಿಂದ ಓಡ್ತಾ ಇದ್ದೀರಾ ಅಥವಾ ಆತ್ಮಿಕವಾದ, ಪರಲೋಕದ ವಿಷಯಗಳಿಂದ ಓಡ್ತಾ ಇದ್ದೀರಾ? ಯಾವುದಕ್ಕೋಸ್ಕರ ನೀವು ದುಡಿತಾ ಇದ್ದೀರಾ? ಯಾವುದಕ್ಕೋಸ್ಕರ ನೀವು ಪ್ರಯಾಸ ಪಡ್ತಾ ಇದ್ದೀರಾ? ಯಾವುದಕ್ಕೋಸ್ಕರ ನೀವು ಶ್ರಮಿಸ್ತಾ ಇದ್ದೀರಾ? ಕೇವಲ ಈ ಲೋಕದ ಆಹಾರಕ್ಕೋಸ್ಕರನೇ ನೀವು ದುಡಿತಾ ಇದ್ರೆ, ಇವತ್ತು ತಿಂತೀರಾ, ಬೆಳಗ್ಗೆ ಮಧ್ಯಾಹ್ನ ತಿಂತೀರಾ, ರಾತ್ರಿ ತಿಂತೀರಾ, ಬೆಳಗ್ಗೆ ಏನಾಗುತ್ತೆ ಗೊತ್ತು? ಆಮೇಲೆ ತಿಂತಾನೆ 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 ಏನಾಗ್ತೀರಾ ನೀವು? ಕೊನೆಗೆ ಸಾಯ್ತೀರಾ ಒಂದಿನ. ಬಟ್ ದೇವರ ಆತ್ಮೀಕ ಆಹಾರವನ್ನ ತಿನ್ನುವಾಗ, ದೇವರ ವಾಕ್ಯದ ಆಹಾರವನ್ನ ಪ್ರತಿದಿನ ತಿನ್ನುವಾಗ ತಿಂತಾನೆ ಇರ್ತೀವಿ. ಪ್ರತಿದಿನ ತಿನ್ಬೇಕು, ಒಂದಿನ ತಿಂದ್ವಿ ಅಂತಲ್ಲ. ನಮ್ಮ ದೇಹಕ್ಕೆ ಯಾವ ರೀತಿಯಾಗಿ ಈ ಲೋಕದ ಆಹಾರ ಬೇಕೋ, ಆತ್ಮಿಕವಾಗಿ ನಮಗೆಲ್ಲ ಬರೀ ಬಿರಿಯಾನಿ ಬೇಕು, ಪಲಾವ್ ಬೇಕು, ಎಲ್ಲ ರುಚಿಕರ, ಈ ದೈಹಿಕ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದೀವಿ. ಜನ ದೇವ್ರ ವಾಕ್ಯ ಒಂದನ್ನ ಹೇಳ್ತೀನಿ, ಕೇವಲ ಸಭೆಗೆ ಬಂದು ನನ್ನ ವಾಕ್ಯ ಕೇಳಿ ತೃಪ್ತರಾಗಬೇಡಿ, ಇನ್ನೊಬ್ರು ಯಾರೋ ವಾಕ್ಯ ಕೇಳಿ ತೃಪ್ತರಾಗಬೇಡಿ. ಪ್ರತಿದಿನ ನಿಮ್ಮ ಬೈಬಲ್ಗಳನ್ನ ನೀವು ತೆಗೆದುಕೊಂಡು ಅದರಿಂದ ದೇವರು ಕೊಡುವ ಆಹಾರವನ್ನ ತಿನ್ನಿ. ದೇವರು ನಿಮ್ಮ ಒಟ್ಟಿಗೆ ವೈಯಕ್ತಿಕವಾಗಿ ಮಾತನಾಡಲು ಬಯಸ್ತಾರೆ. ನಮ್ಮ ತಂದೆ ನನ್ನ ಜೊತೆ ಮಾಡ್ಬೇಕಂದ್ರೆ ಪಕ್ಕದ ಮನೆ ಜೊತೆ ಮುಖಾಂತರ ಮಾತಾಡಲ್ಲ. ನಮ್ಮ ತಂದೆ ನನ್ನ ಜೊತೆ ಮಾತಾಡ್ಬೇಕಂದ್ರೆ ನೇರವಾಗಿ ಮಾತಾಡ್ತಾರೆ. ನೀವೆಲ್ಲ ಯಾರು? ದೇವರ ಮಕ್ಕಳು. ದೇವರು ಯಾರಾಗಿದ್ದಾರೆ? ನಿಮ್ಮ ತಂದೆ ಆಗಿದ್ದಾರೆ. ದೇವರು ನಿಮ್ಮೊಟ್ಟಿಗೆ ನೇರವಾಗಿ ಮಾತನಾಡಲು ಬಯಸ್ತಾ ಇದ್ದಾರೆ. ನಿಮ್ಮೆಲ್ಲರೂ ಕೂಡ ಹೇಳುವಂಥ ಉತ್ತೇಜನ, ದೇವರ ವಾಕ್ಯ ಅದು ಜೀವಾಹಾರ, ಧೈರ್ಯವನ್ನು ತುಂಬಿಸುವಂತ ಮಾತು, ಜೀವವನ್ನು ಕೊಡುವಂತ ಮಾತು, ಸಮಾಧಾನ ಕೊಡುವಂತ ಮಾತು, ಮಾರ್ಗದರ್ಶನ ಕೊಡುವಂತ ಮಾತು, ಅದ್ಭುತಗಳನ್ನು ಮಾಡುವಂತ ಮಾತು. ದೇವರ ವಾಕ್ಯದಲ್ಲಿರತಕ್ಕಂಥ ಶಕ್ತಿ ಈ ಲೋಕದ ಬೇರೆ ಯಾವ ದೇಶಗಳಿಲ್ಲ. ಇಡೀ ಲೋಕವನ್ನ ದೇವರು ಸೃಷ್ಟಿ ಮಾಡಿದ್ದು ತನ್ನ ಬಾಯಿ ಮಾತಿನಿಂದಲೇ. ಯಾರು ದೇವರ ವಾಕ್ಯವನ್ನು ಓದ್ತಾರೋ, ಯಾರು ದೇವರ ವಾಕ್ಯದ ಧ್ಯಾನವನ್ನು ಮಾಡ್ತಾರೋ, ಯಾರು ದೇವರ ವಾಕ್ಯವನ್ನು ಪ್ರೀತಿಸುತ್ತಾರೋ, ಯಾರು ದೇವರ ವಾಕ್ಯಕ್ಕೆ ಗೌರವ ಕೊಡ್ತಾರೋ ಅಂತವರು ಎಂದಿಗೂ ಕೂಡ ಸೋತು ಹೋದಕ್ಕೆ ಸಾಧ್ಯನೇ ಇಲ್ಲ. ಇಂಪಾಸಿಬಲ್. ಯಾರು ದೇವರ ವಾಕ್ಯವನ್ನು ಘನಪಡಿಸ್ತಾರೋ, ದೇವರ ವಾಕ್ಯಕ್ಕೆ ವಿಧೇಯರಾಗ್ತಾರೋ ಅಂತವ್ರು ಯಾವತ್ತೂ ಕೂಡ ಮೇಲಿರ್ತಾರೋ ಹೊರತು ಕೆಳಗಿರೋದಿಲ್ಲ. ಜಯಶೀಲರಾಗಿರ್ತಾರೋ ಹೊರತು ಸೋಲನ್ನು ಅವರು ಅನುಭವಿಸೋದಿಲ್ಲ. ದೇವರ ವಾಕ್ಯವನ್ನು ಓದಿ. ಹಲ್ಲೆಲೂಯಾ. ಸೊ ಎಂತ ಆಹಾರಕ್ಕೋಸ್ಕರ ನೀವು ದುಡಿತಾ ಇದ್ರ? ಈ ಆಹಾರ ಬೇಡ ಅಂತ ಯೇಸು ಹೇಳ್ತಾ ಇಲ್ಲ. ಈ ಲೋಕದ ಆಹಾರ ತಿನ್ಬೇಡಿ ಅಂತ ಹೇಳ್ತಾ ಇಲ್ಲ. ಬಿರಿಯಾನಿ ತಿನ್ಬೇಡಿ ಅಂತ ಹೇಳ್ತಾ ಇಲ್ಲ. ಕಬಾಬ್ ತಿನ್ಬೇಡಿ ಅಂತ ಹೇಳ್ತಾ ಇಲ್ಲ.
ಯೇಸು ಸ್ವಾಮಿನ ಮಲ್ಟಿಪ್ಲೈ ಕೂಡ ಮಾಡಿದ್ರು, ತಗೊಳ್ಳಿ ತಿನ್ನಿ ಅಂತ. ಬಟ್ ದ ಸಮಥಿಂಗ್ ಮೋರ್ ಇಂಪಾರ್ಟೆಂಟ್. ಈ ದೈಹಿಕವಾದ ಆಹಾರಕ್ಕಿಂತ ಆತ್ಮಿಕವಾದ ಆಹಾರ ತುಂಬಾ ಇಂಪಾರ್ಟೆಂಟ್. ಆ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಯೇಸು ಸ್ವಾಮಿ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ. ಈಗ ಆಕ್ಚುಲಿ ನನ್ನ ಟಾಪಿಕ್ ಇದು ಸ್ಟಾರ್ಟಿಂಗ್ 5 ನಿಮಿಷ ಇದೆ. 6ನೇ ಅಧ್ಯಾಯ 35ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಜೀವ ಕೊಡುವ ರೊಟ್ಟಿ ನಾನೇ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆ ಆಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ಕೂಡ ನೀರಡಿಕೆ ಆಗುವುದಿಲ್ಲ. ಜೀವ ಕೊಡುವ ರೊಟ್ಟಿ ನಾನೇ. ಈ ನಾನೇ ಅನ್ನೋದು ಬಹಳ ತುಂಬಾ ಇಂಪಾರ್ಟೆಂಟ್ ವರ್ಡ್ ಇದು. ನಾನು ನೀನು ನಾನೇ ಅಂದ್ರೆ ಆ ಮಾತಲ್ಲ ಇದು. ಗ್ರೀಕ್ ಅಲ್ಲಿ ಇದನ್ನ ಎಗೋ ಏಮಿ ಅಂತಾರೆ. ಎಗೋ ಏಮಿ. ಎಗೋ ಏಮಿ ಅಂದ್ರೆ ಇಬ್ರಿ ಭಾಷೆಯಲ್ಲಿ ವಿಮೋಚನ ಕಾಂಡ 3ನೇ ಅಧ್ಯಾಯದಲ್ಲಿ ಮೋಶೆಗೂ ದೇವ್ರ ನಡುವೆ ಒಂದು ಸಂಭಾಷಣೆ ನಡೀತಾ ಇದೆ, ಮಾತುಕತೆ ನಡೀತಾ ಇದೆ. ಉರಿಯುವ ಅಗ್ನಿ ಪೊದೆಯಲ್ಲಿ ದೇವರು ಮೋಶೆನ ಭೇಟಿ ಮಾಡಿದ್ರು. ಮೋಶೆಗೆ ದೇವರು ಹೇಳ್ತಾರೆ, ನೀನು ಐಗುಪ್ತ ದೇಶಕ್ಕೆ ಹೋಗು, ಫರೋವನ ಮುಂದೆ ನಿಂತ್ಕೋ, ನನ್ನ ಜನರನ್ನ ಬಿಡುಗಡೆ ಮಾಡ್ಕೊಂಡು ಬಾ ಎಂಬುದಾಗಿ ಒಂದು ಆದೇಶವನ್ನ ನೀಡ್ತಾ ಇದ್ದಾರೆ. ಆಗ ಎಷ್ಟೋ ಪ್ರಶ್ನೆಗಳನ್ನ ಮೋಶೆ ಕೇಳ್ತಾ ಇದ್ದಾನೆ ದೇವರ ಹತ್ರ. ಆಗ ಮೋಶೆ ಒಂದು ಪ್ರಶ್ನೆ ದೇವರ ಹತ್ರ ಕೇಳ್ತಾ ಇದ್ದಾನೆ, ನಾನು ಅಲ್ಲಿಗೆ ಹೋಗ್ತೀನಿ, ಅವ್ರಿಗೆ ಹೇಳ್ತೀನಿ, ಅವ್ರೇನಾದ್ರೂ ಇಸ್ರಾಯೇಲ್ರೆಲ್ಲರೂ ಕೂಡ ಆ ದೇವರ ಹೆಸರು ಏನು ಅಂತ ಕೇಳಿದ್ರೆ ನಾನು ಏನ್ ಹೇಳಲಿ? ಅದಕ್ಕೆ ಯೇಸು ದೇವರು ತನ್ನ ದೇವರನ್ನ, ತನ್ನ ಹೆಸರನ್ನ ಮೊಟ್ಟ ಮೊದಲನೇ ಬಾರಿಗೆ ತನ್ನ ಹೆಸರನ್ನ ಪ್ರಕಟಿಸಿಕೊಳ್ತಿರತಕ್ಕಂಥ ಸ್ಥಳ ಅದು. ಎಷ್ಟೋ ಹೆಸರುಗಳು ಮನುಷ್ಯರು ದೇವರು ಕೊಟ್ಟಿದ್ದಾರೆ, ಬೇರೆ ಬೇರೆ ಹೆಸರುಗಳಿದೆ, ಆದ್ರೆ ದೇವರಿರತಕ್ಕಂಥ ಹೆಸರು ಒಂದೇ. ದೇರ್ ಇಸ್ ಓನ್ಲಿ ಒನ್ ನೇಮ್. ದೇವರಿರತಕ್ಕಂಥ ಹೆಸರು ಯಾಹ್ವೆ, ಯೆಹೋವಾ, ಇರುವಾತನು, ದ ಗ್ರೇಟ್ ಐ ಆಮ್ ದಟ್ ಐ ಆಮ್. ಅದರ ಅರ್ಥ ಯೆಹೋವಾ, ಇಬ್ರು ಭಾಷೆಯಲ್ಲಿ ಯಾಹ್ವೆ ಎಂಬುದಾಗಿ. ಇಲ್ಲಿ ಯೇಸು ಸ್ವಾಮಿ ನಾನೇ ಅಂದಾಗ ಐ ಆಮ್ ದ ಲಿವಿಂಗ್ ಬ್ರೆಡ್ ಅಂದ್ರೆ ದ ಗ್ರೇಟ್ ಐ ಆಮ್. ಹಳೆಯ ಒಡಂಬಡಿಕೆಯಲ್ಲಿ ಮೋಶೆಗೆ ಪ್ರಕಟಿಸಿಕೊಂಡಂತ ಆ ಸರ್ವಶಕ್ತನಾದ ದ ಗ್ರೇಟ್ ಐ ಆಮ್ ಈಸ್ ದಿಸ್ ಐ ಆಮ್. ಈಗ ನಿಮ್ಗೆ ಅರ್ಥ ಆಗ್ಬೇಕು, ಯೇಸು ಸ್ವಾಮಿ ನಾನೇ ದೇವ್ರ ಅಂತ ಹೆಸರು ಹೇಳಿದ್ರು ಅಂತ. ಅನೇಕ ಸರಿ ಹೇಳಿದ್ರು ಯೇಸು ಸ್ವಾಮಿ ನಾನೇ. ಅಬ್ರಾಮ್ಗಿಂತ ಮುಂಚೆ, ಬಿಫೋರ್ ಅಬ್ರಾಮ್ ವಾಸ್, ಐ ಆಮ್ ಅಂತ ಯೇಸು ಸ್ವಾಮಿ ಹೇಳಿದ್ರು. ಐ ವಾಸ್ ಅನ್ಲಿಲ್ಲ, ಐ ಆಮ್ ಅಂದ್ರು. ಗೆತ್ಸೆಮನೆ ತೋಟದಲ್ಲಿ ರೋಮ ಸೈನಿಕರೆಲ್ಲ ಕೂಡ ಯೇಸು ಹಿಡ್ಕೊಳಕ್ಕೆ ಬಂದಾಗ ಯೇಸು ಸ್ವಾಮಿನ ಅವ್ರ ಮುಂದೆ ಹೋಗ್ತಾ ಇದಾರೆ. ಯೇಸು ಸ್ವಾಮಿ ಭಯ ಪಟ್ಟಿಲ್ಲ ಶಿಲುಬೆಗೆ. ಕೆಲವ್ರಿಗೆ ಏನಾದ್ರು ನಾಳೆ ಕೆಲಸ ಹೋಗ್ತಾ ಇದ್ರೆ ರಾತ್ರಿ ನಿದ್ದೆ ಬರಲ್ಲ, ಏನಾಗುತ್ತೋ, ಕೆಲಸ ಹೋದ್ರೆ ಏನಾಗುತ್ತೋ, ಇವ್ರು ಬಂದು ಹಣ ಕೇಳಿದ್ರೆ ಏನಾಗುತ್ತೋ ಅಂತ. ಯೇಸು ಸ್ವಾಮಿನ ಹಿಡ್ಕೊಳಕ್ ಬಂದವ್ರೆ. ಆಗ ಯೇಸು ಸ್ವಾಮಿ ಈಸ್ ಫೇಸಿಂಗ್ ದ್ಯಾಮ್, ಅವ್ರ ಮುಂದೆ ಅವ್ರು ಹೋಗ್ತಾ ಇದ್ರೆ ಧೈರ್ಯವಾಗಿ. ಯಾರು ಹುಡುಕ್ತಾ ಇದ್ದೀರಾ? ಆಗ ಯೇಸು ಸ್ವಾಮಿ ಹೇಳ್ತಾ ಇದ್ರೆ, ಯೇಸು ಹುಡುಕಕ್ ಬಂದಿಂದಾಗಿ ಯೇಸು ಸ್ವಾಮಿ ಉತ್ತರ ಏನಾಗಿತ್ತು? ಐ ಆಮ್ ಅಂತಿದಂಗೆ ಏನಾದ್ರು ಎಲ್ಲರೂ ಕೂಡ ಹೋಗಿಂದೆ ಬೀಳ್ತಾರೆ. ಸೊ ಅನೇಕ ಸಾರಿ ನಮಗೆ ಅರ್ಥ ಆಗದೆ ಇರ್ಬೋದು ಇವತ್ತಿನ ಜನರಿಗೆ, ಬಟ್ ಆವತ್ತಿನ ಯಹೂದ್ಯ ಜನರಿಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇತ್ತು, ಯೇಸು ಸ್ವಾಮಿ ದೇವರಂತ ಹೇಳ್ಕೊಳ್ತಾ ಇದ್ರಂತ ಅರ್ಥ ಆಗಿತ್ತು. ಅದಕ್ಕೆ ಆದ ತಕ್ಷಣನೇ ಎಷ್ಟೋ ಸಾರಿ ಕಲ್ಲುಗಳಂತ ಒಡೆಗೆ ಸಾಯಿಸಕ್ಕೆ ರೆಡಿ ಆಗಿದ್ರು. ಇನ್ಫ್ಯಾಕ್ಟ್ ಯೇಸು ಸ್ವಾಮಿನ ಶಿಲುಬೆಗೆ ಹಾಕೋದಕ್ಕೆ ಕಾರಣ ಏನಂದ್ರೆ ಆತನ ದೇವರು ಅಂತ ಹೇಳ್ದ ಅಂತ ಅರ್ಥ. ಈಗ ನನ್ನ ಪ್ರಶ್ನೆ ಉತ್ತರ ಕೊಡಿ, ಯೇಸು ಸ್ವಾಮಿ ನಾನೇ ದೇವ್ರ ಅಂತ ಹೇಳಿದ್ರ? ಎಸ್. ಕನ್ನಡ ಭಾಷೆಯಲ್ಲಿ ಹೇಳಿಲ್ಲ ಅಷ್ಟೇ, ತೆಲುಗುವಲ್ಲಿ ಹೇಳಿಲ್ಲ ಅಷ್ಟೇ, ತಮಿಳಲ್ಲಿ ಹೇಳಿಲ್ಲ ಅಷ್ಟೇ, ಬಟ್ ಆತನ ಸ್ಪಷ್ಟವಾಗಿ ಗ್ರೀಕ್ ಭಾಷೆಯಲ್ಲಿ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಒಂದಲ್ಲ ಎರಡಲ್ಲ 7 10 ಅನೇಕ ಸರಿ ಹೇಳಿದ್ರು, ಐ ಆಮ್ ದಟ್ ಐ ಆಮ್ ದ ಲಿವಿಂಗ್ ಬ್ರೆಡ್. ಇಲ್ಲಿ ನಾವೇನ್ ಹೇಳ್ತದೆ? ಜೀವ ಕೊಡುವ ರೊಟ್ಟಿ ನಾನೇ. ಯಾವ ರೊಟ್ಟಿ ಬೇಕು ನಿಮಗೆ? ಈ ಲೋಕದ ರೊಟ್ಟಿ ಬೇಕಾ? ಮತ್ತೆ ಮತ್ತೆ ಹೊಟ್ಟೆ ಹಸಾಗುವಂತ ರೊಟ್ಟಿ, ಒಂದು ದಿನ ಸಾಯೋ ರೊಟ್ಟಿ ಅದು ಬೇಕಾ? ಅಥವಾ ದೇವರು ಕೊಡುವ ಪರಲೋಕದ ನಿತ್ಯ ಜೀವದ ರೊಟ್ಟಿ ನಿಮಗೆ ಬೇಕಾ? ಯೇಸು ಹೇಳ್ತಾರೆ, ನಾನೇ ಜೀವ ಕೊಡುವ ರೊಟ್ಟಿ. ನಮಗೆ ಇವತ್ತು ಶಾರೀರಿಕವಾಗಿ ಹಸಿವಿಲ್ಲದೆ ಇರ್ಬೋದು, ಹಸಿವಿದ್ರೂ ಕೂಡ ನಮಗೆ ಊಟವನ್ನ ತಿನ್ನುವಂತ ಒಳ್ಳೆಯ ಒಂದು ಶಕ್ತಿಯನ್ನ ದೇವರು ಕೊಟ್ಟಿರ್ಬೋದು. ಬಟ್ ಬೇರೆ ಬೇರೆ ರೀತಿಯ ಹಸಿವುಗಳಿವೆ ಈ ಲೋಕದಲ್ಲಿ. ಎಷ್ಟೋ ಜನ ಪ್ರೀತಿಗೋಸ್ಕರ ಹಸಿವ್ತಾ ಇದ್ದಾರೆ, ಸಮಾಧಾನಕ್ಕೋಸ್ಕರ ಹಸಿವಿದೆ, ಯಶಸ್ವಿಗೋಸ್ಕರ ಹಸಿವಿದೆ. ಆ ಹಸಿವನ್ನ ಪೂರೈಸ್ಕೊಳ್ಳೋದಕ್ಕೋಸ್ಕರ ಬಹಳ ಶ್ರಮೆ ಪಡ್ತಾ ಇದ್ದಾರೆ.
ಆದ್ರೂ ಕೂಡ ಒಂದು ವೇಳೆ ಅವ್ರು ಅನ್ಕೊಂಡಿದ್ದ ಆದ್ರೂ ಕೂಡ ಇನ್ನೂ ಕೂಡ ಹೊಟ್ಟೆ ಹಸಿವಿದೆ ಅವರಲ್ಲಿ, ಪ್ರೀತಿ ಇಲ್ಲ, ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಯಶಸ್ವಿ ಇಲ್ಲ. ಬಟ್ ಜೀಸಸ್ ಸೇಸ್, ಐ ಆಮ್ ದ ಲಿವಿಂಗ್ ಬ್ರೆಡ್. ನಾನು ಕೊಡುವ ರೊಟ್ಟಿ, ಅದರಲ್ಲಿ ತೃಪ್ತರಾಗ್ತೀರಾ. ಈ ಲೋಕದ ಯಾವ ರೊಟ್ಟಿ ನಿಮಗೆ ತೃಪ್ತಿ ಕೊಡಲ್ಲ. ಈ ಲೋಕ ನಿಮ್ಗೆ ತೃಪ್ತಿ ಕೊಡಲ್ಲ, ಜನರು ನಿಮ್ಗೆ ತೃಪ್ತಿ ಕೊಡಲ್ಲ, ಸಂಬಂಧಿಕರು ನಿಮ್ಗೆ ತೃಪ್ತಿ ಕೊಡಲ್ಲ, ಗಂಡ ಹೆಂಡತಿ, ತಂದೆ ತಾಯಿ, ಮಕ್ಕಳು, ಸಂಬಂಧಿಕರು, ಸ್ನೇಹಿತರು ಯಾರು ಕೂಡ ನಿಮ್ಗೆ ತೃಪ್ತಿ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅವರ ಮೇಲೆ ನೀವು ಬಯಕೆ ಇಟ್ಟಷ್ಟು, ಅವರ ಮೇಲೆ ನೀವು ಅವಲಂಬಿಸಿಕೊಂಡಷ್ಟು, ಅವರ ಮೇಲೆ ಎದುರು ನೋಡೋಷ್ಟು, ಅಷ್ಟರ ಮಟ್ಟಿಗೆ ನೀವು ನಿರಾಶೆಗೆ ಒಳಗಾಗ್ತೀರ ಹೊರತು ಯಾರಿಂದಲೂ ಕೂಡ ಈ ಲೋಕದಲ್ಲಿ ನಿಮಗೆ ತೃಪ್ತಿ ಕೊಡೋಕೆ ಸಾಧ್ಯನೇ ಇಲ್ಲ. ಯೇಸು ಸ್ವಾಮಿಯಲ್ಲಿ ಮಾತ್ರ. ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಜೀವ ಕೊಡುವ ರೊಟ್ಟಿ, ಅಂದ್ರೆ ನಾನು ಕೊಡುವ ತೃಪ್ತಿ ಈ ಲೋಕದಲ್ಲಿ ಯಾರಿಂದಾಗಲಿ ಯಾವುದಿಂದಾಗಲಿ ನಿಮಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಈಗ ನೀವು ಹೇಳಿ, ನಿಮಗೆ ಜೀವ ಕೊಡೋ ರೊಟ್ಟಿ ಬೇಕಾ, ಈ ಲೋಕದ ರೊಟ್ಟಿ ಬೇಕಾ?